ಎಲ್ರಿಗೂ ನಮಸ್ಕಾರ. ಕನ್ನಡ ಹಾರರ್ ಸ್ಟೋರ್ಸ್ ಚಾನಲ್ಗೆ ಸ್ವಾಗತ. ಕಾಂಜಾಬ್ 1998ರಲ್ಲಿ ಬಾನ್ಯುವಾಂಗಿ ಅನ್ನೋ ಒಂದು ಪ್ರದೇಶದಲ್ಲಿ ಒಂದು ದೊಡ್ಡ ಹತ್ಯಾಕಾಂಡನೇ ನಡೆದೋಗಿರುತ್ತೆ. ಅದಕ್ಕೆ ಕಾರಣ ಆಗಿದ್ದು ಇದೇ ಡಿಮೋನ್ ಕಾಂಜಾಬ್. ಕೆಲವೊಂದು ನೈಜ ಆಧಾರಿತ ಘಟನೆ ಮೇಲೆ ಈ ಒಂದು ಮೂವಿನ ತೆಗೆದಿದ್ದಾರೆ. ಬನ್ನಿ ಈ ಮೂವಿ ಹೇಗಿದೆ, ಏನೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಈ ವಿಡಿಯೋನ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಮೊದಲನೇ ಸೀನಲ್ಲಿ ನಾವಿಲ್ಲಿ ಸಮೇದಿ ಅನ್ನೋ ಬಾತ ನಮಾಜ್ನ ಮಾಡ್ತಾರೋದನ್ನು ನೋಡ್ಬೋದು. ಸಮೇದಿ ನಮಾಜ್ ಮುಗಿಸಿದ ತಕ್ಷಣವೇ ರಹಾಯು ಅನ್ನೋ ಅವ್ರ ಮಗಳನ್ನ ಹೋಗಿ ನಮಾಜ್ ಮಾಡಲಿಕ್ಕೆ ಅಂತ ಎಬ್ಬಿಸ್ತಾರೆ. ಬಟ್ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಪ್ರತಿಯೊಂದು ಕೂಡ ತುಂಬ ಸೀಕ್ರೆಟಾಗಿ ನಡೀತಾ ಇರುತ್ತೆ. ಇನ್ನು ರಹಾಯು ಎದ್ದು ಮುಖ ತೊಳ್ಕೊಂಡು ರೆಡಿ ಆಗ್ತಾ ಇರಬೇಕಾದ್ರೆ ಯಾರೋ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ರಹಾಯುಗೂ ಸ್ವಲ್ಪ ಭಯ ಆಗುತ್ತೆ. ಇನ್ಫ್ಯಾಕ್ಟ್ ಅವಳು ಅವರ ತಂಗಿನೋ ತಮ್ಮನೋ ಅಥವಾ ಅವ್ರ ಅಮ್ಮನೋ ಇರ್ಬೋದು ಅಂತ ಹೋಗಿ ಅವ್ರ ರೂಮ್ನ ಕೂಡ ಚೆಕ್ ಮಾಡ್ತಾಳೆ. ಆದರೆ ಅವರಿನ್ನೂ ಮಲಗಿರ್ತಾರೆ. ಇನ್ನು ರಹಾಯು ನಮಾಜ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಾವು ಅವ್ರು ನಮಾಜ್ ಮಾಡ್ತಾ ಇರಬೇಕಾದ್ರೆ ನೋಡ್ಬೋದು ಹಿಂದೆಗಡೆ ಯಾರೋ ನಿಂತಿರೋದನ್ನು. ಇನ್ನು ರಹಾಯುಗೆ ರೂಮ್ ಒಳಗಡೆಯಿಂದ ಎಲ್ಲ ವಸ್ತುಗಳು ಬೀಳ್ತಾ ಇರೋ ಥರ, ಅವ್ರ ತಂದೆ ಕಿರ್ಚ್ಕೋತಾ ಇರೋ ಥರ ಶಬ್ದ ಕೇಳ್ಸೋಕ್ಕೆ ಶುರು ಆಗುತ್ತೆ. ರಹಾಯು ಆಗಿಂದಾಗಲೇ ಅವ್ರ ತಂದೆ ರೂಮ್ ಕಡೆ ಓಡ್ತಾರೆ. ಯಾರೋ 3 ಜನ ಅವ್ರ ತಂದೆನ ಇಲ್ಲಿ ಹತ್ಯೆ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಅದನ್ನು ತಡೆಯೋಕ್ಕೆ ಹೋಗಿದ್ದ ರಹಾಯುನು ಕೂಡ ತುಂಬ ಜೋರಾಗಿ ತಳ್ಳಿ ಅಲ್ಹೆ ಮಾಡ್ತಾರೆ. ಆದರೆ ಅವ್ರ ತಂದೆನ ಕೊನೆಗೂ ಬಿಡೋದಿಲ್ಲ, ಸಾಯಿಸೇ ಬಿಡ್ತಾರೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ನಮಗೆ ರಹಾಯು ಅವರು ಒಂದು ಬಟ್ಟೆ ಅಂಗಡಿಲಿ ಕೆಲಸ ಮಾಡ್ತಾರೋದನ್ನು ನೋಡಿಸ್ತಾರೆ. ಇಲ್ಲಿ ರಹಾಯು ಅವರು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವ್ರು ಕಂಡ್ರೆ ಅಕ್ಕಪಕ್ಕದಲ್ಲಿ ಯಾರಿಗೂ ಆಗ್ತಾ ಇರೋದಿಲ್ಲ. ಯಾಕೆಂದರೆ ಅವ್ರ ತಂದೆನ ಒಬ್ಬ ದೊಡ್ಡ ಮಾಂತ್ರಿಕ, ಒಂದು ದೆವ್ವ ಅಂತಲೇ ಎಲ್ಲರೂ ಕೂಡ ಅಲ್ಲಿ ನೋಡ್ತಾ ಇರ್ತಾರೆ. ಸೊ ಈಗ ಅವ್ರ ಮಗಳಾಗಿರ್ತಕ್ಕಂತಹ ರಹಾಯು ಅವ್ರನ್ನೂ ಕೂಡ ಎಲ್ಲರೂ ಅನುಮಾನದಲ್ಲೇ ನೋಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ರಹಾಯು ಅವ್ರಿಗೆ ಅಲ್ಲಿ ಯಾರೂ ಇಷ್ಟಪಡ್ತಾ ಇರೋದಿಲ್ಲ. ಆದರೆ ಅಲ್ಲೇ ಒಬ್ಬ ಹುಡುಗ ಇರ್ತಾನೆ. ಅವನ ಹೆಸರು ರತ್ಮನ್ ಅಂತ. ರತ್ಮನ್ಗೆ ರಹಾಯು ಮೇಲೆ ಲೈಟಾಗಿ ಕ್ರಶ್ ಆಗಿರುತ್ತೆ. ಆದರೆ ರಹಾಯು ಕೆಲಸ ಮಾಡ್ತಾ ಇರೋ ಅಂಗಡಿ ಪಕ್ಕದಲ್ಲೇ ಇನ್ನೊಂದು ಹುಡುಗಿ ಇರ್ತಾರೆ. ನಾವು ಈ ಫೋಟೋದಲ್ಲಿ ಹಿಂದೆಗಡೆ ನಿಂತಿರೋ ಹುಡುಗಿನ ನೋಡ್ಬೋದು. ಅವರು ತುಂಬಾ ಜಲಸ್ ಪಡ್ತಾ ಇರ್ತಾರೆ ರಹಾಯು ಮೇಲೆ. ಯಾಕೆಂದರೆ ರಹಾಯು ನೋಡೋಕ್ಕೂ ಕೂಡ ತುಂಬ ಪ್ರಿಟಿಯಾಗಿರ್ತಾರೆ, ತುಂಬ ಸಾಫ್ಟ್ ಸ್ಪೋಕನ್ ಆಗಿರ್ತಾರೆ. ಜನ ಸ್ವಲ್ಪ ಅವ್ರನ್ನ ಇಷ್ಟಪಟ್ಟು ಅವ್ರ ಅಂಗಡಿಲೇ ಎಲ್ಲರೂ ಹೋಗಿ ಎಲ್ಲದನ್ನು ಖರೀದಿ ಮಾಡೋದನ್ನು ನಾವು ನೋಡ್ಬೋದು. ಹಾಗಾಗಿ ಅವ್ರಿಗೆ ರಹಾಯು ಅಂದರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ರಹಾಯುಗೆ ಅಜ್ಜಿ ಅನ್ನೋ ಒಬ್ಬ ತಮ್ಮ ಇರ್ತಾನೆ. ಇಲ್ಲಿ ಆ ತಮ್ಮನಿಗೆ ಏನೇನೆಲ್ಲ ಆಟ ಸಾಮಾನು ಇಷ್ಟನೋ ಅದನ್ನೆಲ್ಲ ತೊಗೊಂಡೋಗಿ ಅವ್ರ ತಮ್ಮಂಗೆ ಕೊಡ್ತಾ ಇರ್ತಾರೆ. ಇನ್ನು ರಹಾಯು ಕೆಲಸ ಮುಗಿಸ್ಕೊಂಡು ತಮ್ಮನಿಗೆ ಆಟಿಕೆಗಳನ್ನ ತೊಗೊಂಡು ಮನೆಗೆ ಬಂದಾಗ ಅವ್ರ ಮನೆಯಲ್ಲಿ ಯಾರೋ ಬಂದು ಅವ್ರ ಅಮ್ಮನ ಜೊತೆ ಮಾತಾಡ್ತಾ ಇರೋದನ್ನು ಗಮನಿಸ್ತಾರೆ. ಸೆಂಟೋಟ್ ರಹಾಯು ಅವರ ತಂದೆಯ ಅಣ್ಣ ಆಗಿರ್ತಾರೆ. ಇನ್ಫ್ಯಾಕ್ಟ್ ಈಗ ಅವ್ರ ತಾಯಿ ಅಂತ ನಾವೇನು ನೋಡ್ತಾ ಇದ್ದೀವಿ, ಅವರು ರಹಾಯು ಅವರ ಬಯಾಲಜಿಕಲ್ ತಾಯಿ ಅಲ್ಲ, ಅವರ 2ನೇ ತಾಯಿ ಆಗಿರ್ತಾರೆ. ಅವ್ರ ಮೊದಲನೇ ತಾಯಿ ತೀರೋಗಿರ್ತಾರೆ. ಆವಾಗ ಈ ಸೆಂಟೋಟೆ ಸಮೇದಿಗೆ ಈ ಹುಡುಗಿನ ಕೊಟ್ಟು ಮದುವೆ ಮಾಡಿರ್ತಾನೆ. ಸೆಂಟಾಟ್ ಪ್ರತಿ ತಿಂಗಳು ಅವ್ನು ಬೆಳೆದಿದ್ರಲ್ಲಿ ಒಂದು ಸ್ವಲ್ಪ ಮತ್ತು ಅವ್ನು ಕೂಡಿಟ್ಟಿರೋ ಹಣನ ಒಂದು ಸ್ವಲ್ಪ ತಂದು ಇವ್ರಿಗೆ ಕೊಡ್ತಾ ಇರ್ತಾನೆ. ಆವಾಗ ಇಲ್ಲಿ ಅವ್ರ ತಾಯಿ ಹೇಳ್ತಾರೆ, ಅಂದರೆ ಇಲ್ಲಿ ನಾವು ರಹಾಯು ಅವರ 2ನೇ ತಾಯಿ, ನಾನು ಅವ್ರನ್ನ ತಾಯಿ ಅಂತಲೇ ಕರಿತಾ ಇರ್ತೀನಿ. ಯಾಕೆಂದರೆ ಅವರು ರಹಾಯುನ ಯಾವುದೇ ರೀತಿಯಾದ ಭೇದ ಭಾವ ಮಾಡದೆ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಇಲ್ಲಿ ಸೆಂಟಾಟ್ ಹೇಳ್ತಾನೆ, ಸಮೇದಿಗೆ ಅವ್ನು ಬದುಕಿರುವಾಗ ಇಲ್ಲಿರೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದಷ್ಟು ಬೇಗ ಈ ಊರನ್ನು ಬಿಟ್ಟು ಹೋಗಬೇಕು ಅಂತ ಅನ್ಕೊತಾ ಇದ್ದ. ಈಗ ನೀವಿಲ್ಲಿರೋದು ಕೂಡ ಅವನಿಗೆ ಇಷ್ಟ ಆಗ್ತಿರೋದಿಲ್ಲ. ಅದಕ್ಕೆ ನಾನು ಈ ಜಾಗನೆಲ್ಲ ಒಬ್ರಿಗೆ ಹೇಳಿದ್ದೀನಿ, ಅವ್ರು ಬರ್ತಾರೆ, ಮಾತಾಡಿ ದುಡ್ಡನ್ನು ಕೂಡ ಚೆನ್ನಾಗೇ ಕೊಡಿಸ್ತೀನಿ, ಇಲ್ಲಿಂದ ಹೊರಟ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಆದರೆ ಈ ಮಾತುಗಳೆಲ್ಲ ಯಾವುದು ಕೂಡ ರಹಾಯುಗೆ ಇಷ್ಟ ಇರೋದಿಲ್ಲ. ರಹಾಯುಗೆ ಸೆಂಟೋಟ್ ಕಂಡ್ರೇ ಇಷ್ಟ ಆಗ್ತಿರೋದಿಲ್ಲ. ಇನ್ನು ಇವ್ರ ಮನೆ ಪಕ್ಕದಲ್ಲೇ ಸಾರ್ಕೋ ಅನ್ನೋ ಒಬ್ಬ ತಾತ ಇರ್ತಾನೆ. ಆ ತಾತನಿಗೆ ತಗೊಂಡೋಗಿ ಆ ಬಾಳೆನೆಲ್ಲ ಕೊಡ್ಬಾ ಅಂತ ಅವ್ರ ಅಮ್ಮ ಕಳಿಸ್ತಾರೆ. ಆ ಸಾರ್ಕೋ ಮನೆಗೆ ರಹಾಯು ಬಂದಾಗ ಅಲ್ಲಿ ಈ ಥರ ಒಂದು ಸರ್ಪ ರೀತಿ ಇರುವಂಥ ಒಂದು ಕಡ್ಡಿನೋ ಅಥವಾ ಅದನ್ನು ಏನಂತ ಹೇಳ್ತಾರೆ ಗೊತ್ತಿಲ್ಲ, ಒಂದು ಶಕ್ತಿವಂತ ಕಡ್ಡಿ ಅಂತಲೇ ಹೇಳ್ಬೋದು. ಅದನ್ನು ಇಲ್ಲಿ ರಹಾಯು ಅವರು ನೋಡ್ತಾರೆ. ಇನ್ನೇನು ರಹಾಯು ಅವರು ಅದನ್ನು ಮುಟ್ಟಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿಗೆ ಸಾರ್ಕೋ ಬರ್ತಾನೆ. ಇಲ್ಲಿ ಸಾರ್ಕೋ ರಹಾಯುಗೆ ಒಂದು ವಿಷಯನ ನೆನಪಿಸೋಕೆ ಪ್ರಯತ್ನ ಪಡ್ತಾನೆ. ಅದೇನು ಅಂದರೆ, ತುಂಬ ವರ್ಷಗಳಿಂದ ಸಾರ್ಕೋ ತಾಯಿ ತುಂಬ ಕೆಟ್ಟ ರೀತಿಯಲ್ಲಿ ಸಾವನ್ನಪ್ಪಿರ್ತಾರೆ. ಅಂದರೆ ಯಾವುದೋ ಒಂದು ದೆವ್ವಕ್ಕೆ ಬಲೆಯಾಗಿ ಅವರು ಜೀವನ ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಅವ್ರ ತಂದೆ ಬಂದು ಅವ್ರ ತಾಯಿ ಕತ್ತನ್ನು ನೋಡಿದಾಗ ಈ ಥರ ಆಗಿರುತ್ತೆ. ಅದೇ ಸಮಯದಲ್ಲಿ
ಇದೇ ಕಡ್ಡಿನ ಇಟ್ಕೊಂಡು ರಹಾಯು ಒಂದು ಕಬೋರ್ಡ್ನೊಳಗಡೆ ಬಚ್ಚಿಟ್ಕೊಂಡಿರ್ತಾಳೆ. ಅದರರ್ಥ ಆ ಕಡ್ಡಿ ಯಾರ ಹತ್ರ ಇರುತ್ತೋ ಅವ್ರ ಹತ್ರ ಡೆವಿಲ್ ಅಥವಾ ಈವಿಲ್ ಸ್ಪಿರಿಟ್ಸ್ ಬರಲ್ಲ ಅಂತ. ಅದು ತುಂಬ ಪವರ್ಫುಲ್ ಅಂತ ನಮಗಿಲ್ಲಿ ಅರ್ಥ ಆಗುತ್ತೆ. ಇದನ್ನು ಸಾರ್ಕೋ ರಹಾಯುಗೆ ನೆನಪು ಮಾಡಿ, ನಿಂಗೆ ನೆನಪಿದೆಯಾ ಇದನ್ನು ನೀನು ಇಟ್ಕೊಂಡಿದ್ದೆ, ಆವಾಗ ನಿನಗೇನೇನು ಸಮಸ್ಯೆ ಆಯಿತು ಅಂತ ನಿನಗೆ ನೆನಪಿದೆಯಾ, ನಿನಗೆ ಸಮಸ್ಯೆ ಆಗಿದ್ದಕ್ಕೇ ಇದನ್ನು ನಿನ್ನ ತಂದೆ ನನಗೆ ಕೊಟ್ಟು ಜೋಪಾನವಾಗಿ ಇಟ್ಕೋ ಅಂತ ಹೇಳಿದ್ದಾರೆ, ಇದನ್ನು ಯಾರೂ ಮುಟ್ಬಾರ್ದು ಅಂತ ಹೇಳ್ತಾನೆ. ಇನ್ನು ನೀನು ಹುಟ್ಟಿ ಬೆಳೆದಿರೋ ಅಂಥ ಮನೆ ಇವಾಗ ಎಲ್ಲಿದೆ ಗೊತ್ತಾ, ನಿನಗೆ ನೆನಪಿದೆಯಾ ಅಂತ ಕೇಳ್ತಾನೆ. ರಹಾಯು ತುಂಬ ಆಶ್ಚರ್ಯದಿಂದ ಸಾರ್ಕೋನ ನೋಡ್ತಾ ಇರ್ತಾರೆ. ಆ ಮನೆ ಬೇರೆ ಎಲ್ಲೋ ಇಲ್ಲ, ಇದೇ ಮಾರ್ಕೆಟಲ್ಲಿ ನೀನು ಸ್ಟ್ರೈಟಾಗಿ ಹೋದರೆ ಆ ಮಾರ್ಕೆಟ್ನ ಹಿಂದೆಯೇ ನೀವು ಹುಟ್ಟಿ ಬೆಳೆದಿರೋಂಥ ಮನೆ, ನಿನ್ನ ತಂದೆ ಇದ್ದಂತಹ ಮನೆ, ಈಗ ಅದನ್ನು ಒಂದು ಪ್ರೇಯರ್ ಹಾಲ್ ಅಂದರೆ ಪ್ರಾರ್ಥನೆ ಮಾಡುವಂಥ ಒಂದು ಸ್ಥಾನ ಆಗಿ ಪರಿವರ್ತನೆ ಮಾಡಿದ್ದಾರೆ. ನಿನ್ನಲ್ಲಿ ಹೋಗು, ಅಲ್ಲೋಗಿ ಪ್ರಾರ್ಥನೆಯನ್ನು ಮಾಡು ಅಂತ ಸಾರ್ಕೋ ಹೇಳ್ತಾನೆ. ಸಾರ್ಕೋ ತಾತನ ಹತ್ರ ಮಾತಾಡಿ ಆ ಒಂದು ಪ್ರಾರ್ಥನಾ ಮಂದಿರ ಹತ್ರ ಬರೋ ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿರುತ್ತೆ. ತುಂಬ ಕತ್ತಲಾಗಿರೋದ್ರಿಂದ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಆ ಮಾರ್ಕೆಟ್ನ ದಾಟಿ ಹಾಗೋ ಹೀಗೋ ರಹಾಯು ಆ ಪ್ರಾರ್ಥನಾ ಮಂದಿರ ಹತ್ರ ಬರ್ತಾರೆ. ಈ ಪ್ರೇಯರ್ ರೂಮಲ್ಲಿ ಯಾರೇ ನಮಾಜ್ ಮಾಡ್ತಾಯಿದ್ರು ಅಥವಾ ಏನೇ ಒಂದು ಪ್ರೇಯರ್ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಅವ್ರ ಮೇಲೆ ಏನೋ ಇದೆ ಅನ್ನೋ ಥರ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಆಯಾಸದಿಂದ ಪ್ರೇಯರ್ ಮಾಡ್ತಾ ಇರೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲೊಬ್ಬ ಯಾರೋ ಪ್ರೇಯರ್ ಮಾಡ್ತಾ ಇರ್ತಾನೆ ಅವನ ಪಾಡಿಗವನು. ಅವನು ಒಂದೊಂದು ಲೈನ್ನ ಕಂಪ್ಲೀಟ್ ಮಾಡ್ತಾ ಇದ್ದಂಗೂ ಅವನ ಭುಜದ ಮೇಲಿಂದ ಯಾರೋ ಕೈ ಇಟ್ಟು ಅವನನ್ನು ಹಿಂದೆಗಡೆ ತಿರುಗೋ ಥರಕ್ಕೆ ಪ್ರವೋಕ್ ಮಾಡ್ತಾನೆ ಇರ್ತಾರೆ. ಅವನು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಮತ್ತೆ ಅವನು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪದೇ ಪದೇ ಅವನಿಗೆ ಅದೇ ರೀತಿ ಆಗ್ತಾ ಇರುತ್ತೆ. ಇನ್ನೇನು ಒಂದು ಲೈನ್ 2 ಲೈನ್ ಹೇಳಿ ಕಂಪ್ಲೀಟ್ ಮಾಡಿದ ಕೂಡಲೇ ಯಾರೋ ಅವ್ನ ಭುಜದನ್ನ ತಟ್ಟಿ ಹಿಂದೆ ತಿರುಗೋ ಥರಕ್ಕೆ ಮಾಡ್ತಾ ಇರ್ತಾರೆ. ಇನ್ನೇನು ಅವ್ನ ಪ್ರಾರ್ಥನೆ ಎಂಡಿಂಗಲ್ಲಿದೆ ಅನ್ನೋ ಅಷ್ಟರಲ್ಲಿ ಲೈಟ್ ಫುಲ್ಲು ಫ್ಲಿಕ್ಕರ್ ಆಗಿ ಕಂಪ್ಲೀಟ್ ಕರೆಂಟ್ ಹೊಟ್ಟೋಗುತ್ತೆ. ಆವಾಗ ನಮಗೆ ಹಿಂದೆಗಡೆ ನೋಡ್ಬೋದು ಆ ಪ್ರಾರ್ಥನಾ ಮಂದಿರ ತುಂಬ ಯಾವುದೋ ಆತ್ಮಗಳು ನಿಂತಿರುತ್ತೆ. ಇವನು ಪ್ರಾರ್ಥನೆ ಮಾಡ್ತಾ ಇದ್ದಾಗೇ ಅವು ಕೂಡ ಇವನು ಹೇಳಿರೋ ಪ್ರತಿಯೊಂದು ಲೈನು ರಿಪೀಟ್ ಮಾಡ್ತಾ ಇರುತ್ತೆ. ರಿಪೀಟ್ ಮಾಡ್ತಾ ಮಾಡ್ತಾ ಎಲ್ಲ ಕೂಡ ಎಕೋ ಬರ್ತಾ ಇರುತ್ತೆ. ಅವನಿಗಂತೂ ಇದನ್ನು ಕೇಳಿಸ್ಕೊಂಡು ಈ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಸಿಕ್ಕಾಪಟ್ಟೆ ಭಯ ಆಗೋಗುತ್ತೆ. ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡ್ಕೊಂಡು ಆಚೆಗಡೆ ಬಂದು ಓಡೋಗ್ಬಿಡ್ತಾನೆ. ಇನ್ನು ಅವನು ಓಡೋಗ್ತಾ ಇರೋದನ್ನು ರಹಾಯು ನೋಡ್ತಾಳೆ. ಆದರೆ ಅವಳಿಗಲ್ಲಿ ಏನು ನಡೀತಿದೆ ಅಂತ ಗೊತ್ತಿರೋದಿಲ್ಲ. ಯಾಕೆಂದರೆ ಅವಳು ಆ ಮನೆಯಿಂದ ಆಚೆ ಹೋಗಿರ್ತಾಳಲ್ಲ ಅವ್ರು ಚಿಕ್ಕ ವಯಸ್ಸಲ್ಲಿರುವಾಗ. ಅದಾದಮೇಲೆ ಇದೇ ಮೊದಲು ಆ ಪ್ರಾರ್ಥನಾ ಮಂದಿರಕ್ಕೆ ಬಂದಿರೋದು. ಏನಿದೆ ನೋಡೋಣ ಅಂತ ಒಳಗಡೆ ಹೋಗ್ತಾಳೆ. ಅವಳು ಒಳಗಡೆ ಹೋದಾಗ ಎಲ್ಲನೂ ಆರಾಮಾಗೇ ಇರುತ್ತೆ. ಅವಳು ಕೂಡ ಆ ಪ್ರಾರ್ಥನೆ ಮಾಡೋಕ್ಕೆ ಏನೊಂದು ಅಲ್ಲಿ ಹುಡುಗಿರಿಗೆ ಸಟನ್ ಸ್ಕಾರ್ಫ್ ಇರುತ್ತೆ ಹಾಕ್ಕೊಳ್ಳೋಕ್ಕೆ, ಅವ್ರಿಗೆ ಅಂತ ಒಂದು ಡ್ರೆಸ್ ಇರುತ್ತೆ, ಅದನ್ನು ಹಾಕ್ಕೊಂಡು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಇನ್ನು ಇಲ್ಲೂ ಅಷ್ಟೇ, ಅಲ್ಲಾಹು ಅಕ್ಬರ್ ಅಂತ ಈ ಕಡೆ ರಹಾಯು ಹೇಳಿದ ತಕ್ಷಣವೇ ಹಿಂದೆಗಡೆಯಿಂದ ಅಲ್ಲಾಹು ಅಕ್ಬರ್ ಈ ಥರ ಯಾರೋ ಪಿಸು ಧ್ವನಿಲಿ ಅದನ್ನು ರಿಪೀಟ್ ಮಾಡ್ತಾ ಇರ್ತಾರೆ. ರಹಾಯುಗೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಯಾರೋ ಹಿಂದೆಗಡೆ ತುಂಬ ಜನ ಇದ್ದಾರೆ ಅನ್ನೋದು ಅವಳಿಗೆ ಫೀಲ್ ಆಗ್ತಿರುತ್ತೆ. ಆದರೆ ಪ್ರೇಯರ್ನ ಇನ್ಕಂಪ್ಲೀಟ್ ಮಾಡಬಾರ್ದು ಅಂತ ಹಾಗೋ ಹೇಗೋ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತಾ ಇರ್ತಾಳೆ. ಇಲ್ಲಿ ರಹಾಯು ಎದ್ದು ಓಡೋಕ್ಕೆ ಶುರು ಮಾಡ್ತಾರೆ. ಆದರೆ ಅವರು ಸಬ್ಕಾನ್ಷಿಯಸ್ಲಿ ಅವರು ಚಿಕ್ಕ ವಯಸ್ಸಲ್ಲಿದ್ರಲ್ಲ ಆ ಒಂದು ಘಟನೆಗಳಿಗೆ ಆ ಒಂದು ಟೈಮ್ ಲೈನ್ಗೆ ಟೆಲಿಪೋರ್ಟ್ ಆಗಿರ್ತಾರೆ. ಸೊ ಅವರಿಗಿಲ್ಲಿ ಅವ್ರ ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡಿದಂತಹ ಕೆಲವೊಂದು ವಿಷನ್ಗಳು ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ನಮಗೆ ರಹಾಯು ಅವರ ತಂದೆ ಬಗ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇ ಸಮೇದಿಯವ್ರ ಬಗ್ಗೆ. ಅವರು ಯಾರಿಗೆ ಪೀಡೆ ಪಿಸಾಚಿ ದೆವ್ವಗಳಿಂದ ಸಮಸ್ಯೆ ಆಗ್ತಾ ಇರತ್ತಲ್ವ ಅಂಥವ್ರಿಗೆ ಪರಿಹಾರ ಕೊಡ್ತಾ ಇರ್ತಾರೆ. ಹೇಗೆ ಅಂದರೆ ಇವ್ರಿಗೆ ಕೆಲವೊಂದು ಆತ್ಮಗಳಿಂದ ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. ಇವರ ಕಂಟ್ರೋಲಲ್ಲಿ ಸುಮಾರು ಆತ್ಮಗಳಿರುತ್ತೆ, ಸುಮಾರು ಡೆವಿಲ್ ಸ್ಪಿರಿಟ್ ಅಥವಾ ಈವಿಲ್ ಸ್ಪಿರಿಟ್ಗಳಿರುತ್ತೆ. ಅದರ ಸಹಾಯ ಮೂಲಕ ಎಲ್ಲ ಜನಗಳಿಗೂ ಇವರು ಪರಿಹಾರನ ಮಾಡಿಕೊಡ್ತಾ ಇರ್ತಾರೆ. ಆ ಒಂದು ಸ್ಟ್ರಾಂಗ್ ಸ್ಪಿರಿಟ್ ಅಥವಾ ಸ್ಟ್ರಾಂಗ್ ಎನರ್ಜಿನ ಆಹ್ವಾನ ಮಾಡಿಕೊಂಡು ಸಮೇದಿಯವರು ಅವ್ರ ಬಾಯಿಂದ 2 ಹಾವನ್ನು ಆಚೆ ತೆಗಿತಾರೆ. ಅಂದರೆ ಮೊದಲನೇ ಹಾವು ಸಮೇದಿಯವ್ರ ಬಾಯಿಂದ ಬಂದಿರುತ್ತೆ. 2ನೇ ಹಾವು ಈ ಒಂದು ಯಾರಿಗೆ ಪರಿಹಾರ ಬೇಕಾಗಿರುತ್ತೆ ಅಂದರೆ ಯಾರು ಆ ಒಂದು ಆತ್ಮದಿಂದ ಬಳಲ್ತಾ ಇರ್ತಾರೆ ಅವ್ರ ಬಾಯಿಂದ ಒಂದು ಹಾವು ಆಚೆ ಬರುತ್ತೆ. ಈಗ ಆ 2 ಹಾವು ಕೂಡ ಆಚೆ ಕಡೆ ಬಂದು ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೊನೆಗೆ ಸಮೇದಿಯವರು ಅವರ ಪವರ್ನ ಉಪಯೋಗಿಸಿ ಯಾವ ಆತ್ಮನ ನಾಶ ಮಾಡಬೇಕು ಅಂತಿರುತ್ತೆ ಆ ಆತ್ಮಗಳನ್ನು ಹಾವಿನ ರೂಪದಲ್ಲಿ ಕರೆಸಿ ನಾಶ ಮಾಡಿ ಪರಿಹಾರನ ಕೊಡಿಸ್ತಾ ಇರ್ತಾರೆ.
ಇನ್ನು ಇವಾಗ ಲಾಸ್ಟಲ್ಲಿ ಆ ಹಾವನ್ನು ಸಾಯಿಸ್ಬೇಕಲ್ವಾ, ಆ ಹಾವನ್ನ ಸಾಯಿಸೋಕ್ಕೆ ಅಂತ ಇರೋ ಆಯುಧನೇ ಆ ಆಯುಧ ನಾವು ಆವಾಗಲೇ ಸಾರ್ಕೋತಾತ ಮನೇಲಿ ಇತ್ತಲ್ವ, ಒಂದು ಕಡ್ಡಿ ಥರ ಹಾವಿನ ರೂಪದಲ್ಲಿತ್ತು. ಸೊ ಆ ಒಂದು ಆಯುಧನ ಯೂಸ್ ಮಾಡಿ ಆ ಒಂದು ಹಾವಿನ ರೂಪದಲ್ಲಿರ್ತಕ್ಕಂಥ ಆತ್ಮನ ನಾಶ ಮಾಡ್ಬೋದಿತ್ತು. ಅದನ್ನು ಈ ಕೆಲಸನ ಸಮೇದಿಯವರು ಪವರ್ಫುಲ್ಲಾಗಿ ಮಾಡ್ತಿರ್ತಾರೆ. ಈ ವಿಷನ್ ರಹಾಯುಗೆ ಕಾಣಿಸಿದ ತಕ್ಷಣವೇ ರಹಾಯುಗೆ ಎಚ್ಚರಿಕೆ ಆಗುತ್ತೆ. ಎದ್ನು ಬಿದ್ನು ಅಂತ ಅವರು ಆ ಒಂದು ಪ್ರೇಯರ್ ಹಾಲಿಂದ ಓಡಿಕೊಂಡು ಆಚೆ ಬಂದುಬಿಡ್ತಾರೆ. ಇನ್ನು ನಮಗೆ ನೆಕ್ಸ್ಟ್ ಸೀನಲ್ಲಿ ಮಾರ್ಕೆಟಲ್ಲಿ ರಹಾಯು ಆರಾಮಾಗಿ ಕೆಲಸ ಮಾಡ್ತಾರೋದನ್ನು ನಾವು ನೋಡ್ಬೋದು. ಇನ್ಫ್ಯಾಕ್ಟ್ ರಹಾಯು ಅವರು ಮಾಡರ್ನಾಗಿ ಯಾವುದೇ ಥರದ ಡ್ರೆಸ್ಗಳು ಟ್ರೆಂಡಿಂಗಲ್ಲಿರುತ್ತೆ ಆ ಥರದನ್ನು ಆರ್ಡ್ರ್ ಕೊಟ್ಟು ತರಿಸಿ ಎಲ್ಲ ಗ್ರಾಹಕರನ್ನ ಅವ್ರ ಕಡೆನೇ ಎಳ್ಕೊತಾ ಇರ್ತಾರೆ. ನಾನು ಆವಾಗಲೇ ಹೇಳಿದ್ದೆ ಅಲ್ವಾ, ಅವ್ರ ಪಕ್ಕದ ಅಂಗಡಿ ಹುಡುಗಿಗೆ ರಹಾಯು ಅಂದರೆ ಸ್ವಲ್ಪನೂ ಆಗೋದಿಲ್ಲ. ಸ್ವಲ್ಪ ಪ್ರೆಜುಡೀಸು ಇರುತ್ತೆ, ಅದ್ರ ಜೊತೆಗೆ ಅವಳು ತುಂಬ ನೋಡೋಕ್ಕೆ ಚೆನ್ನಾಗಿದ್ದಾಳೆ ಅನ್ನೋ ಜೆಲಸಿ ಕೂಡ ಇರುತ್ತೆ. ಸೊ ಹಾಗಾಗಿ ಆ ಅಂಗಡಿಯವರು ಅಷ್ಟು ಜನದ ಮುಂದೆ ಯಾರೆಲ್ಲ ಗ್ರಾಹಕರು ಇರ್ತಾರೆ ರಹಾಯು ಅವ್ರ ಅಂಗಡಿ ಹತ್ರ, ಅವ್ರಿಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇವಳು ದೆವ್ವದ ಮಗಳು, ಇವಳೊಬ್ಳು ಶಾಪಿಕಸ್ತೆ, ಇಂಥವ್ರ ಅಂಗಡಿ ಹತ್ರ ಹೋಗಿ ನೀವು ಬಟ್ಟೆ ತೊಗೊತಾ ಇದ್ದೀರಲ್ಲ ಹಾಗೆ ಹೀಗೆ ಅಂತ ತುಂಬ ಕೆಟ್ಟದಾಗೆ ಬೈಯೋಕ್ಕೆ ಶುರು ಮಾಡ್ತಾಳೆ. ಅಲ್ಲಿದ್ದ ಜನಕ್ಕೂ ಕೂಡ ಹೌದಾ ಅಂತ ಅಂದ್ಕೊಂಡು ಮತ್ತೆ ಆ ಅಂಗಡಿಯಿಂದ ಹೋಗ್ಬಿಟ್ಟು ಯಾರು ಇಷ್ಟೊತ್ತು ಕಿರ್ಚಾಡ್ತಾ ಇದ್ದಲ್ವ ಆ ಅಂಗಡಿಗೆ ವಾಪಸ್ ಹೋಗ್ತಾರೆ. ಇದನ್ನು ನೋಡಿ ರಹಾಯುಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇನ್ಫ್ಯಾಕ್ಟ್ ಅವಳಲ್ಲಿ ಸಬ್ಕಾನ್ಷಿಯಸ್ ಒಳಗಡೆ ಏನೋ ಒಂದು ಆ್ಯಕ್ಟಿವೇಟ್ ಆಗೋದನ್ನು ನಮಗಿಲ್ಲಿ ತೋರಿಸ್ತಾರೆ. ಆಟೋಮ್ಯಾಟಿಕಲಿ ತುಂಬಾ ಪೊಸೆಸ್ ಆಗಿಬಿಡ್ತಾಳೆ. ಇನ್ನು ಯಾವುದೋ ಆತ್ಮದಿಂದ ಪೊಸೆಸ್ ಆಗಿದ್ದ ರಹಾಯು ಆ ಒಂದು ಪಕ್ಕದ ಅಂಗಡಿ ಹುಡುಗಿ ಇರ್ತಾಳಲ್ಲ ಅವಳನ್ನ ಕತ್ತಿಸ್ಕೋಕ್ಕೆ ಹೋಗ್ಬಿಡ್ತಾಳೆ. ಸಿಕ್ಕಾಪಟ್ಟೆ ಕತ್ತಿ ಇಸುಕ್ತಾ ಇರ್ತಾಳೆ ಕೂಡ. ಅಷ್ಟರಲ್ಲೇ ಅಲ್ಲಿದ್ದಂತಹ ಜನ ಮತ್ತು ರತ್ಮನ್ ಅಂತ ಏನು ನಮಗೆ ಸ್ಟಾರ್ಟಿಂಗಲ್ಲಿ ಒಬ್ಬನ ತೋರಿಸಿದ್ರು ಅವನು ಎಲ್ಲರೂ ಬಂದು ತಡೆದು ಅವಳನ್ನು ಮತ್ತೆ ವಾಪಸ್ಸು ನಮ್ಮ ಲೋಕಕ್ಕೆ ಬರೋ ಥರ ನೋಡ್ಕೋತಾರೆ. ಅಂದರೆ ನೀರೆಲ್ಲ ಹಾಕಿ ಅವಳು ಸಬ್ಕಾನ್ಷಿಯಸ್ಸಿಂದ ಅಲರ್ಟ್ ಮಾಡ್ತಾರೆ. ಇನ್ನು ಈ ವಿಷಯ ಅವ್ರ ಅಮ್ಮ ಬಂದು ಮತ್ತೆ ರಹಾಯು ಹತ್ರ ಕೇಳ್ತಾರೆ, ನಾನು ಕೇಳಿದ ನಿಜಾನ, ಮಾರ್ಕೆಟಲ್ಲಿ ನಿನಗೆ ಪೊಸೆಸ್ ಆಗಿತ್ತು ಅಂತ ಹೇಳಕ್ಕೆ ಹೋಗ್ತಿರ್ತಾರೆ. ಅಷ್ಟರಲ್ಲಿ ರಹಾಯು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡಿಕೊಂಡು ಎಲ್ಲರೂ ಅದನ್ನೇ ಹೇಳಿ ನಾನು ಆರಾಮಾಗೇ ಇದ್ದೀನಿ, ಬಟ್ ನಾನಂದರೆ ಎಲ್ರಿಗೂ ಒಂಥರ ಕೋಪ ಬೇಜಾರು ಮತ್ತು ನಾನಂದರೆ ಯಾರಿಗೂ ಇಷ್ಟ ಇಲ್ಲ ಅಂತ ತುಂಬಾ ಡಿಪ್ರೆಸ್ಡಾಗಿ ಮಾತಾಡಿ ಅಲ್ಲಿಂದ ಮತ್ತೆ ಪ್ರಾರ್ಥನೆ ಮಾಡೋಣ ಅಂತ ಪ್ರಾರ್ಥನಾ ಮಂದಿರಕ್ಕೆ ಬರ್ತಾರೆ. ಇಲ್ಲೊಬ್ಬರು ಆಲ್ರೆಡಿ ಪ್ರಾರ್ಥನೆ ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಅವರು ಯಾವ ಥರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಂದರೆ ಅವ್ರ ಮೈ ಮೇಲೆ ಯಾರೋ ಇದ್ದಾರೇನೋ, ಯಾರೋ ಅವ್ರನ್ನ ಹಿಡ್ಕೊಂಡಿದ್ದಾರೇನೋ ಅನ್ನೋ ಥರ ತುಂಬ ಸುಸ್ತಾಗಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಪ್ರಾರ್ಥನೆನ ಮಾಡ್ತಾ ಇರ್ತಾರೆ. ಅದನ್ನು ರಹಾಯು ಕೂಡ ಅಬ್ಸರ್ವ್ ಮಾಡ್ತಾರೆ. ಆದರೆ ರಹಾಯು ಮುಖ ಎಲ್ಲನೂ ತೊಳ್ಕೊಂಡು ಬಂದು ಮತ್ತೆ ಅದೇ ವ್ಯಕ್ತಿನ ನೋಡಿದಾಗ ಅವಳು ಕಾಣಿಸೋದು ಈ ದೃಶ್ಯ. ಹೌದು, ಅಲ್ಲೊಂದು ಚಿಕ್ಕ ಪಪ್ಪು ದೇವ ಅವನನ್ನು ಹಿಡ್ಕೊಂಡಿರುತ್ತೆ ಹಿಂದೆಗಡೆಯಿಂದ. ಆದರೆ ಇದು ನಾರ್ಮಲಾಗಿ ಯಾರಿಗೂ ಕಣ್ಗೂ ಕಾಣಿಸ್ತಾ ಇರೋದಿಲ್ಲ, ಆದರೆ ರಹಾಯುಗೆ ಇದು ಕಾಣಿಸ್ತಿರುತ್ತೆ. ಆದರೆ ಮತ್ತೆ ರಹಾಯು ಕಣ್ಣನ್ನು ಉಜ್ಕೊಂಡು ನೋಡೋ ಅಷ್ಟರಲ್ಲಿ ಎಲ್ಲ ನಾರ್ಮಲಾಗೇ ಇರುತ್ತೆ. ನಾನೇನೋ ಕಲ್ಪನೆ ಮಾಡ್ಕೋತಾ ಇದ್ದೀನಿ ಅಂದ್ಕೊಂಡು ರಹಾಯು ಒಳಗಡೆ ಬರ್ತಾಳೆ. ಆ ಒಂದು ಮನುಷ್ಯ ಏನಿರ್ತಾನೆ ಪ್ರೇಯರ್ ಮಾಡ್ತಾರೋನು ಅವನು ಆಚೆಗಡೆ ಹೋಗ್ತಾನೆ. ಇನ್ನು ರಹಾಯು ಆ ಒಂದು ಡ್ರೆಸ್ ಏನಿರುತ್ತೆ ಅವ್ರು ಪ್ರೇಯರ್ ಮಾಡೋಕ್ಕೆ ಅದನ್ನೆಲ್ಲ ಹಾಕ್ಕೊಂಡು ಇನ್ನೇನು ಪ್ರೇಯರ್ ಮಾಡೋಕ್ಕೆ ಅಂತ ಶುರು ಮಾಡೋಕ್ಕೆ ನಿಂತ್ಕೋತಾರೆ. ಅಷ್ಟರಲ್ಲಿ ಅವ್ರ ಹಿಂದೆಗಡೆ ಇರೋ ಕಿಟಕಿ ಎರಡೂ ಕೂಡ ಕ್ಲೋಸ್ ಆಗುತ್ತೆ. ರಹಾಯು ಪ್ರಾರ್ಥನೆಯನ್ನು ಶುರು ಮಾಡ್ತಾರೆ. ಪ್ರಾರ್ಥನೆನ ಮಾಡ್ತಾ ಇರಬೇಕಾದ್ರೆ ಅವ್ರ ಮುಂದೆಗಡೆನೆ ಯಾವುದೋ ಒಂದು ಆತ್ಮ ನಿಂತಿರೋದನ್ನು ನಾವು ನೋಡ್ಬೋದು. ಇಲ್ಲ, ನಾನು ಕಲ್ಪನೆ ಮಾಡ್ಕೊತಾ ಇದ್ದೀನಿ ಅಂದ್ಕೊಂಡು ಮತ್ತೆ ಪ್ರೇಯರ್ನ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಸಡನ್ನಾಗಿ ಕಣ್ಬಿಡ್ತಾರೆ. ಆವಾಗ ಅವ್ರು ನೋಡೋದು ಈ ದೃಶ್ಯನ. ಇನ್ನು ಇದನ್ನು ನೋಡಿ ಸಿಕ್ಕಾಪಟ್ಟೆ ಹೆದರ್ಕೊಂಡು ರಹಾಯು ಎದ್ದು ಓಡಕ್ಕೆ ಹೋಗ್ತಾರೆ. ಕಾಲು ಜಾರಿ ಕೆಳಗೆ ಬಿದ್ದುಬಿಡ್ತಾರೆ. ಇನ್ಫ್ಯಾಕ್ಟ್ ಎಷ್ಟೋ ಆತ್ಮಗಳು ಎಷ್ಟೋ ಒಂದು ಬಾಡಿಗಳ ಮೇಲೆ ಆಕೆ ಬಿದ್ದಿರೋ ಥರ ಆಕೆಗೆ ಫೀಲ್ ಆಗುತ್ತೆ. ಆದರೂ ಕೂಡ ಎದ್ದು ಓಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಆದರೆ ಸಬ್ಕಾನ್ಷಿಯಸ್ಲಿ ಮತ್ತೆ ಅವರು ಹಿಂದೆಗಡೆಗೆ ಬಂದಿರ್ತಾರೆ. ಅಂದರೆ ಅವ್ರ ಚಿಕ್ಕ ವಯಸ್ಸಲ್ಲಿ ಏನು ಆ ಮನೆ ಇತ್ತು, ಚಿಕ್ಕ ವಯಸ್ಸಲ್ಲಿ ಏನೇನು ನಡೀತಾ ಇತ್ತು, ಮತ್ತೆ ಆ ವಿಷನ್ಸ್ ಅವ್ರಿಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ಇಲ್ಲಿ ನಾವು ನೋಡ್ಬೋದು ಯಾವುದೋ ಒಂದು ಆತ್ಮದಿಂದ ಒಬ್ಬರು ಪರ್ಸನ್ಗೆ ಕಾಲಲ್ಲೆಲ್ಲ ತುಂಬಾ ಗಾಯ ಆಗಿರುತ್ತೆ. ಅದನ್ನು ಇಲ್ಲಿ ಸಮೇದಿಯವರು ರಹಾಯು ಅವರ ತಂದೆ ಅವರು ವಾಸಿ ಮಾಡ್ತಾ ಇರ್ತಾರೆ. ಆವಾಗ ಚಿಕ್ಕ ವಯಸ್ಸಲ್ಲಿ ರಹಾಯು ಅವರು ಆ ರೂಮ್ ಒಳಗಡೆ ಹೋಗಿರ್ತಾರೆ. ಅದನ್ನು ಈಗ ರಹಾಯು ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಥರ ಕಾಲಲ್ಲೆಲ್ಲ ಗಾಯಗಳಾಗಿರುತ್ತೆ. ಅದನ್ನೆಲ್ಲ ಕಿತ್ತು ಇವರು ಏನು ವಶ ಮಾಡ್ಕೊಂಡಿರ್ತಾರಲ್ವ ಹೆಲ್ಪ್ ಮಾಡೋಕ್ಕೆ ಅಂತ ಆತ್ಮಗಳು, ಅದಕ್ಕೆ ತಿನ್ನೋಕ್ಕೆ ಕೊಡ್ತಾ ಇರ್ತಾರೆ ಸಮೇದಿ, ಅಂದರೆ ರಹಾಯು ಅವರ ತಂದೆ. ಆ್ಯಕ್ಚುಲಿ ಆ ಸಮಯದಲ್ಲಿ ಯಾರೂ ಹೋಗಬಾರ್ದಿತ್ತು ಅನಿಸುತ್ತೆ. ಆದರೆ ಪಾಪ ರಹಾಯು ಚಿಕ್ಕ ಹುಡುಗಿ ಇರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಅವರು ರೂಮ್ ಒಳಗಡೆ ಹೋಗ್ಬಿಟ್ಟಿರ್ತಾರೆ. ಆವಾಗ ಆ ಆತ್ಮ ರಹಾಯು ಅವರ ಒಳಗಡೆ ಹೋಗ್ಬಿಟ್ಟು ಅವ್ರನ್ನ ಪೊಸೆಸ್ ಮಾಡಿಬಿಟ್ಟಿರುತ್ತೆ. ರಹಾಯು ತುಂಬಾ ಪೊಸೆಸ್ ಆಗಿಬಿಟ್ಟಿರ್ತಾರೆ. ಅದೇ ಟೈಮಲ್ಲಿ ಸಮೇದಿಯವ್ರ ಅಣ್ಣ ಆಗಿರ್ತಕ್ಕಂಥ ಸೆಂಟೋಟ್ ಕೂಡ ಅಲ್ಲೇ ಇರ್ತಾನೆ.
ಆ ಕ್ಷಣಕ್ಕೆ ಅವರನ್ನು ನಾರ್ಮಲ್ ಸ್ಥಿತಿಗೆ ತೊಗೊಂಬಂದಿರ್ತಾರೆ. ಆದರೆ ಕಂಪ್ಲೀಟ್ಲಿ ಗುಣಮುಖರಾಗಿದ್ದಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಇನ್ನು ಈ ವಿಷನ್ಸ್ ಎಲ್ಲನೂ ಕೂಡ ಈಗ ರಹಾಯು ಅವ್ರಿಗೆ ಇಷ್ಟೊತ್ತು ಕಾಣಿಸ್ತಾ ಇತ್ತು. ಮತ್ತು ಈಗ ರಹಾಯು ಅವರು ನಾರ್ಮಲ್ ಸ್ಟೇಜಿಗೆ ಬಂದು ಆ ಪ್ರೇಯರ್ ಹಾಲಿಂದ ಆಚೆ ಕಡೆ ಬರ್ತಾರೆ. ಆದರೆ ಆಚೆ ಕಡೆ ಬರ್ತಿದ್ದಂಗೆ ಅವ್ರಿಗೊಂದು ಶಾಕ್ ಆದಿತ್ತು. ಬೆಳಗ್ಗೆ ಮಾರ್ಕೆಟಲ್ಲಿ ಗಲಾಟೆ ಆಗಿತ್ತಲ್ವ, ರಹಾಯು ಅವರು ಯಾವುದೋ ಹುಡುಗಿಗೆ ಕತ್ತಿಸ್ಕೆ ಹೋಗಿದ್ರಲ್ವ, ಅವ್ರ ಕಡೆಯವರು, ಆ ಊರಿನ ಜನ ಎಲ್ಲ ಕೂಡ ರಹಾಯು ಅವ್ರ ಮನೆ ಮುಂದೆ ಬಂದು ಫುಲ್ಲು ಗಲಾಟೆ ಮಾಡ್ತಿರ್ತಾರೆ. ಈ ಫ್ಯಾಮಿಲಿನ ನಾವು ಪನಿಷ್ ಮಾಡಬೇಕು, ಇವ್ರನ್ನ ಊರಿಂದನೇ ಬಹಿಷ್ಕಾರ ಹಾಕಬೇಕು, ಇವ್ರ ಫ್ಯಾಮಿಲಿನೇ ದೆವ್ವದ ಫ್ಯಾಮಿಲಿ, ಇವರು ಈ ಹುಡುಗಿಗೆ ತುಂಬಾ ಪೊಸೆಸ್ ಆಗಿ ಯಾವುದೋ ದೆವ್ವ ಮೈ ಮೇಲೆ ಬಂದು ಇನ್ಫ್ಯಾಕ್ಟ್ ನನ್ನ ಮಗಳನ್ನ ಕತ್ತಿಸ್ಕಕ್ಕೆ ಹೋಗಿತ್ತಂತೆ ಅಂತ ಆ ಒಂದು ಹುಡುಗಿ ಇರ್ತಾಳಲ್ಲ ಪಕ್ಕದ ಅಂಗಡಿಯವಳು, ಅವ್ರ ಅಮ್ಮ ಬಂದು ಜೋರಾಗಿ ಗಲಾಟೆ ಮಾಡ್ತಾ ಇರ್ತಾಳೆ. ಆದರೆ ರಹಾಯು ಸರಿ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಎಲ್ಲರ ಹತ್ರನೂ ಕ್ಷಮೆ ಕೇಳಿ ಎಲ್ಲರನ್ನೂ ಕಳಿಸ್ತಾಳೆ. ಇನ್ನು ಇವರು ಮನೆ ಒಳಗಡೆ ಕೂತ್ಕೊಂಡಿರ್ಬೇಕಾದ್ರೆ ಅವ್ರ ತಾಯಿ ಇಲ್ಲಿ ರಹಾಯುಗೆ ಹೇಳ್ತಾ ಇದ್ದಾರೆ, ನಿಮ್ಮ ಚಿಕ್ಕಪ್ಪ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ, ನಾವು ಈ ಮನೆಯನ್ನೆಲ್ಲ ಮಾರಿಬಿಟ್ಟು ಅವ್ರು ಹೇಳಿದ ಕಡೆನೇ ಹೊರಟೋಗೋಣ, ಇಲ್ಲಿರೋ ಜನ ಅಥವಾ ನಮಗೆ ಆಗಿರ್ಬೋದು ಇಲ್ಲಿರೋಕ್ಕಾಗ್ತಿಲ್ಲ ಅಂತ. ಅದು ರಹಾಯುಗೆ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಯಾಕೆಂದರೆ ರಹಾಯು ಅವರ ತಂದೆ ಜ್ಞಾಪಕ, ಅವರ ಚಿಕ್ಕ ವಯಸ್ಸಿನ ಜ್ಞಾಪಕ ಪ್ರತಿಯೊಂದು ಈ ಊರಲ್ಲೇ ಇದೆ. ಅವ್ರಿಗೆ ಈ ಊರನ್ನ ಬಿಟ್ಟೋಗೋಕ್ಕೆ, ಅವರ ಜಮೀನು ಆ ಮನೇನ ಮಾರೋಕ್ಕೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಈಗ ಮನೆಯಲ್ಲೂ ಕೂಡ ಅವರಿದ್ದರೆ ಅವ್ರ ತಾಯಿ ಪದೇ ಪದೇ ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಇದರಿಂದ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ರಹಾಯು ಅವರು. ಸೊ ಬೇರೆ ಎಲ್ಲೂ ಜಾಗ ಇಲ್ಲದೆ ಮತ್ತೆ ಅವರು ಆ ಪ್ರೇಯರ್ ಹಾಲ್ಗೆ ಹೋಗ್ತಾರೆ. ನಿಮ್ಗಿವಾಗ ಅನ್ನಿಸ್ಬೋದು ಅಲ್ಲಿ ಆತ್ಮಗಳಿದೆ ಅಂತ ಕೂಡ ರಹಾಯು ಗೊತ್ತಾಗಿದ್ರೂ ಕೂಡ ಯಾಕೆ ಪದೇ ಪದೇ ಅವಳು ಆ ಪ್ರೇಯರ್ ಹಾಲ್ ಹತ್ರನೇ ಹೋಗ್ತಾಳೆ ಅಂತ. ಇದಕ್ಕೆ ಆನ್ಸರ್ ಈಗಲ್ಲ, ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಅದೇ ಒಂದು ದೊಡ್ಡ ಟ್ವಿಸ್ಟ್. ಇಲ್ಲಿ ರಹಾಯು ಮತ್ತೆ ಪ್ರಾರ್ಥನೆಯನ್ನು ಶುರು ಮಾಡ್ತಾಳೆ. ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೇ ಅವಳ ಮುಂದೆಗಡೆನೇ ಒಂದು ವಿಷನ್ ಕಾಣಿಸುತ್ತೆ. ಅದೇನೆಂದರೆ ಅವಳು ತುಂಬ ಚಿಕ್ಕ ಹುಡುಗಿಯಾಗಿದ್ದಾಗ ಯಾರ ತೊಡೆ ಮೇಲೋ ಮಲ್ಕೊಂಡಿರೋದು. ಆದರೆ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಅವಳು ಮಲಗಿರೋದು ಯಾವುದೋ ಒಂದು ಆತ್ಮದ ತೊಡೆ ಮೇಲೆ. ಆ ಆತ್ಮ ಅವಳನ್ನು ಮಲಗಿಸ್ತಾ ಇರುತ್ತೆ. ಇನ್ನು ಮತ್ತೆ ಅವಳಿಗೆ ವಿಷನ್ಗಳು ಕಾಣಿಸೋಕ್ಕೆ ಶುರು ಆಗುತ್ತೆ. ಅಂದರೆ ಅವಳು ಚಿಕ್ಕ ವಯಸ್ಸಲ್ಲಿರುವಾಗ ಅವ್ರ ಮನೆ ಇರುತ್ತಲ್ಲ ಅದೇ ರೀತಿ ಕಾಣಿಸೋಕ್ಕೆ ಶುರು ಆಗುತ್ತೆ. ಆದರೆ ಅಷ್ಟರಲ್ಲೇ ಅವಳಿಗೆ ಎಚ್ಚರಿಕೆ ಆಗಿಬಿಡುತ್ತೆ. ಈ ರತ್ಮನ್ ರಹಾಯು ಆವಾಗಲೇ ಪ್ರೇಯರ್ ಹಾಲ್ಗೆ ಹೋಗೋಕ್ಕೆ ಮುಂಚೆನೇ ಅಲ್ಲಿರ್ತಾನೆ. ರಹಾಯು ಬಂದಮೇಲೆ ರಹಾಯುಗೆ ಸ್ವಲ್ಪ ಪ್ರೈವಸಿ ಇರಲಿ ಅಂತ ಅವನು ಆಚೆ ಹೋಗಿರ್ತಾನೆ. ಆದರೆ ಈಕೆ ಕಿರ್ಚಾಡಿದ್ದನ್ನು ಕೇಳಿಸ್ಕೊಂಡು ಮತ್ತೆ ವಾಪಸ್ ಬಂದು ಆ ಪ್ರೇಯರ್ ಹಾಲಿಂದ ರಹಾಯುನ ಕರ್ಕೊಂಡು ಈ ಸಾರ್ಕೋ ತಾತ ಮನೆಗೆ ಬಂದಿರ್ತಾನೆ. ಇಲ್ಲಿ ಈ ಸಾರ್ಕೋ ತಾತ ರಹಾಯುಗೆ ಹೇಳ್ತಾನೆ, ನಿನಗೆ ಈಗೀಗ ಏನೂ ಅರ್ಥ ಆಗ್ತಾಯಿಲ್ಲ, ಆದರೆ ನಿನಗೆ ನಿಧಾನವಾಗಿ ಎಲ್ಲನೂ ಅರ್ಥ ಆಗುತ್ತೆ. ಈ ಊರು, ಆ ಮನೆ, ಪ್ರತಿಯೊಂದು ನಿನಗೆ ತುಂಬಾ ರಿಲೇಟೆಡ್. ಅದೇನು ಅಂತ ನಿನಗೆ ಟೈಮ್ ಬಂದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನಿಂದ ರಹಾಯು ಅವರ ಹೆಲ್ತ್ ಕೆಡ್ತಾ ಇರೋದನ್ನು ನಾವು ನೋಡ್ಬೋದು. ಅವ್ರಿಗೆ ಅವಾಗವಾಗ ವಾಂತಿ ಆಗ್ತಾ ಇರುತ್ತೆ, ಅವಾಗವಾಗ ಅಲ್ಲಲ್ಲೇ ನಿದ್ದೆ ಬರ್ತಾ ಇರುತ್ತೆ. ಸೊ ಇದೇ ಥರ ಒಂದು ಸರಿ ವಾಂತಿ ಮಾಡಿಕೊಂಡು ಅವರು ಆ ಒಂದು ಅಂಗಡಿಯಿಂದ ಜಸ್ಟ್ ಆಚೆಗಡೆ ಎದ್ದು ಬರ್ತಾರೆ. ಅವಾಗವರು ಎಲ್ಲ ಶಾಪಲ್ಲೂ ಕೂಡ ಆತ್ಮಗಳಿರೋದು ಅವ್ರ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಇನ್ನು ಅದೇ ಟೈಮ್ಗೆ ರಹಾಯು ಅವರ ತಾಯಿ ಹೂವನ್ನ ಮಾರ್ತಾ ಇರ್ತಾರೆ. ಆ ಹೂವಿನ ಮಾರ್ಕೆಟಲ್ಲಿ ಎಲ್ಲರಿಗಿಂತ ಈ ರಹಾಯು ಅವರ ತಾಯಿ ಹತ್ರನೇ ಎಲ್ಲರೂ ಹೋಗಿ ಹೂವು ತೊಗೊತಾ ಇರ್ತಾರೆ. ಅವ್ರಿಗೆ ಜಾಸ್ತಿ ಲಾಭ ಆಗ್ತಾ ಇರುತ್ತೆ. ಅದನ್ನು ಪಕ್ಕದಲ್ಲಿರೋರು ನೋಡಿ ಸಹಿಸ್ಕೊಳ್ದೆ, ನೀನು ನಿನ್ನ ಮಗಳು ಚೆನ್ನಾಗಿದ್ದೀರೋ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲರೂ ಬಂದು ನಿಮ್ಮ ಹತ್ರ ಈ ಥರ ಹೂವು ತೊಗೋತಾರೆ. ಆದರೆ ನೀವೆಂಥ ದೆವ್ವದ ಫ್ಯಾಮಿಲಿಯವರಂತ ಯಾರಿಗೂ ಗೊತ್ತಿಲ್ಲ ಅಂತ ತುಂಬ ಕೆಟ್ಟದಾಗೆ ಬೈಯೋಕ್ಕೆ ಶುರು ಮಾಡ್ತಾರೆ. ಇದೇ ಟೈಮ್ಗೆ ನಮಗೆ ರಹಾಯು ಬಾಯಿಂದ ಒಂದು ಹಾವು ಆಚೆ ಬರೋದನ್ನು ನೋಡ್ತೀವಿ. ಆ ಹಾವು ಸೀದಾ ಹೋಗಿ ಈಗ ಜಗಳ ಮಾಡ್ತಾ ಇರ್ತಾಳಲ್ಲ ಅವಳ ಕಾಲಿಗೆ ಕಚ್ಚಿಬಿಡುತ್ತೆ. ಲಿಟ್ರಲಿ ಅವಳ ಕಾಲು ಈ ಥರ ಕಾಣ್ತಾ ಇರುತ್ತೆ. ಇನ್ನು ಈ ಗಲಾಟೆ ಆದಮೇಲೆ ಅವತ್ತು ರಾತ್ರಿ ಆ ಜನ ಬಿಡ್ತಾರ ಇವ್ರನ್ನ, ಕಂಪ್ಲೀಟಾಗಿ ಊರವರೇ ಬಂದು ಕಲ್ಲೊಡಿತಾ ಇರ್ತಾರೆ. ಎಲ್ಲ ಆಚೆ ಕಡೆ ಬನ್ನಿ, ನೀವು ನಿಮ್ಮನ್ನು ಸುಟ್ಬಿಡ್ತೀವಿ, ಹಾಗೆ ಹೀಗೆ ಅಂತ ತುಂಬ ಕೆಟ್ಟದಾಗೆ ಬೈತಾ ಹೊರಗಡೆ ಗಲಾಟೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಆ ಸಾರ್ಕೋ ತಾತ ಬರ್ತಾನೆ. ಆ ಸಾರ್ಕೋ ತಾತ ಬಂದು, ಪಾಪ ಇವ್ರನ್ನ ಯಾಕೆ ಎಲ್ಲರೂ ಈ ಥರ ಟಾರ್ಗೆಟ್ ಮಾಡಿದ್ದೀರಾ, ಇವ್ರೇನು ಬೇಕು ಅಂತ ಮಾಡಿಲ್ಲ, ಆ ಹಾವುಗೂ ಇವ್ರಿಗೂ ಏನು ಸಂಬಂಧ ಇದೆ ಅಂತ ಇವ್ರ ಪರವಾಗೆ ಮಾತಾಡ್ತಾನೆ. ಆ್ಯಂಡ್ ಅಲ್ಲಿರೋ ಜನ ಎಲ್ಲರೂ ಇಲ್ಲ, ಇವರೇನೋ ಮಾಟ ಮಂತ್ರ ಮಾಡ್ತಾಯಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾಯಿದ್ದಾರೆ, ನಮಗೆಲ್ಲ ಭಯ ಆಗ್ತಾಯಿದೆ, ಇವ್ರನ್ನ ಊರಿಂದ ಬಹಿಷ್ಕಾರ ಹಾಕಬೇಕು ಅಂತ ಹೇಳ್ತಾರೆ. ಆವಾಗ ಆ ಸಾರ್ಕೋ ತಾತ, ಇಲ್ಲ ಬೇರೆ ಏನೂ ಆಗದಿರೋ ಥರ ನಾನು ನೋಡ್ಕೊತೀನಿ, ಇನ್ನೇನೇ ಆದರೂ ಇದಕ್ಕೆ ನಾನು ಜವಾಬ್ದಾರಿ ಅಂತ ಹೇಳ್ತಾನೆ. ಆ್ಯಂಡ್ ಅದೇ ಟೈಮಲ್ಲಿ ಯಾರೋ ಒಬ್ಬರು ಅಂಕಲ್ ಬಂದು ತುಂಬ ಜೋರಾಗಿ ಮಾತಾಡ್ತಾ ಇರ್ತಾರೆ. ಆ ಅಂಕಲ್ಗೆ ಈ ಸಾರ್ಕೋ ತಾತ ಹೇಳ್ತಾನೆ, ನೀವು ಯಾರೂ ಏನೂ ಸಾಚ ಅಲ್ಲ, ಅಂದರೆ ನೀವೆಲ್ಲರೂ ಏನೂ ಕಡಿಮೆ ಇಲ್ಲ, ಎಲ್ಲರೂ ಕೂಡ ದೆವ್ವಗಳನ್ನ ವಶ ಮಾಡಿಕೊಂಡು ನಿಮ್ಮ ಅಂಗಡಿಲಿ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾನೆ. ರೀತಿಲಿ ವಶ ಮಾಡಿಕೊಂಡು ಅವ್ರಿಗೆ ಬೇಕಾದಾಗೆ ಯೂಸ್ ಮಾಡ್ಕೊತಾ ಇರ್ತಾರೆ.
ಇನ್ನು ಅದೇ ರಾತ್ರಿ ಆ ಹೂ ಮಾರೋ ಟೈಮಲ್ಲಿ ಯಾರೋ ಒಬ್ಬಳು ಗಲಾಟೆ ಮಾಡಿದ್ಲಲ್ವ ಅವ್ರ ಅಮ್ಮನ ಹತ್ರ. ಸೊ ಅವಳ ಹತ್ರಕ್ಕೂ ಒಂದು ಹಾವು ಬಂದು ಅವಳನ್ನ ಕತ್ತಿಸಿಬಿಟ್ಟು ಆ ಹಾವು ಕೆಟ್ಟದಾಗಿ ಸಾಯಿಸ್ಬಿಡುತ್ತೆ. ಸೊ ಈಗ ಮಾರ್ಕೆಟಲ್ಲಿ ಏನು ಜಗಳ ಮಾಡಿದ್ಲು ಅವಳು ಸತ್ತೋದ್ಲು. ಸೊ ಈಗ ಈ ಸಾರ್ಕೋ ತಾತನೇ ಒಪ್ಕೊಂಡಿರ್ತಾನಲ್ವ, ಇನ್ನೇನೇ ಆದರೂ ನೆಕ್ಸ್ಟ್ ನಾನು ಜವಾಬ್ದಾರಿ ಅಂತ. ಸೊ ಇವಾಗ ಊರಿನ ಜನ ಎಲ್ಲ ಸಾರ್ಕೋ ತಾತ ಹತ್ರ ಬರ್ತಾರೆ. ಇದಕ್ಕೆ ನೀವೊಂದು ನ್ಯಾಯ ಪಂಚಾಯಿತಿ ಮಾಡಲೇಬೇಕು, ನಮಗೆಲ್ಲರಿಗೂ ನ್ಯಾಯ ಸಿಗಲೇಬೇಕು, ಇವ್ರನ್ನ ಊರಿಂದ ಆಚೆ ಹಾಕಲೇಬೇಕು ಅಂತ. ಅಷ್ಟರಲ್ಲಿ ಆ ಸಾರ್ಕೋ ತಾತ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಪೆಕಾಂಗ್ ಪ್ರಮಾಣ ಇದನ್ನು ಮಾಡಿಸೋಣ ಅಂತ ಹೇಳ್ತಾನೆ. ಈ ಪೆಕಾಂಗ್ ಪ್ರಮಾಣ ಅನ್ನೋದು ಒಂದು ರೀತಿಯಾದ ರಿಚುವಲ್. ಆ ರಿಚುವಲಲ್ಲಿ ಯಾರೂ ಕೂಡ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಸೊ ಆ ರಿಚುವಲ್ನ ಮಾಡಿಸೋಣ. ಈಕೆ ಏನಾದರೂ ನಿಜವಾಗ್ಲೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾಯಿದ್ರೆ, ಅಂದರೆ ಮಾಟ ಮಂತ್ರ ಮಾಡ್ತಾಯಿದ್ರೆ, ಅಥವಾ ಇವರೇನಾದರೂ ನಿಜವಾಗ್ಲೂ ದೆವ್ವಗಳನ್ನ ವಶೀಕರಣ ಮಾಡ್ಕೊಂಡಿದ್ರೆ ಅವತ್ತು ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಇವಳು ಹೇಳ್ತಾಳೆ. ಇನ್ಫ್ಯಾಕ್ಟ್ ಅಷ್ಟೊತ್ತಿಗೆ ರಹಾಯು ಬಂದು ಇಲ್ಲ ನಮ್ಮ ತಾಯಿ ಮಾಡೋದು ಬೇಡ, ಅದನ್ನು ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ. ಆದರೆ ಈ ಒಂದು ಸಾರ್ಕೋ ತಾತ ರಹಾಯುನ ಬಿಡೋದಿಲ್ಲ. ರಹಾಯು ನೀನು ಬೇಡ, ನಿನ್ನ ತಾಯಿನೇ ಮಾಡಲಿ ಅಂತ ಹೇಳ್ತಾರೆ. ಈಗ ಸೆಂಟ್ರೋಟ್ ಬರ್ತಾನೆ. ಸೆಂಟ್ರೋಟ್ ಬರ್ತಿದ್ದಂಗೆ ಆ ಸಾರ್ಕೋ ತಾತನ ತುಂಬ ಚೆನ್ನಾಗಿ ಬೈತಾನೆ. ಯಾಕೆಂದರೆ ನೀನು ಏನು ಮಾಡೋಕ್ಕೆ ಹೊರಟಿದ್ಯಾ, ಈ ಊರಲ್ಲಿ ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂದು ಆತ್ಮನ ವಶೀಕರಣ ಮಾಡ್ಕೊಂಡಿದ್ದಾರೆ. ಅವ್ರ ಸ್ವಂತಕ್ಕೆ ಅವರು ಹೇಗೆ ಬೇಕೋ ಆಗಿ ಬಳಸ್ಕೊತಾ ಇದ್ದಾರೆ. ಇನ್ನು ಈ ಫ್ಯಾಮಿಲಿ ಎಷ್ಟು ಇನೋಸೆಂಟ್ ಅಂತ ನಿನಗೂ ಕೂಡ ಗೊತ್ತು, ಆದರೂ ಯಾಕೆ ಇದನ್ನು ಮಾಡಿಸ್ತಾ ಇದೆಯಾ, ಇದರಿಂದ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾನೆ. ಆದರೆ ಆ ಸಾರ್ಕೋ ತಾತ ನಾನು ಈ ಥರ ಮಾಡಿಲ್ಲ ಅಂತಿದ್ರೆ ಈ ಊರಿನ ಜನ ಇವ್ರನ್ನ ಇಲ್ಲೇ ಊತಾಕ್ಬಿಟ್ಟಿರೋರು, ಸಾಯಿಸೇ ಬಿಟ್ಟಿರೋರು, ಅದಕ್ಕೆ ನಾನು ಇದನ್ನು ಮಾಡಿಸ್ತಾ ಇದ್ದೀನಿ, ಏನೂ ಆಗೋದಿಲ್ಲ, ಇವ್ರು ಆರಾಮಾಗ್ತಾರೆ ಅಂತ ಹೇಳ್ತಾನೆ. ಇನ್ನು ಊರೇನೇ ಆ ಒಂದು ಪೆಕಾಂಗ್ ಪ್ರಮಾಣನ ನೋಡೋಕ್ಕೆ ಬಂದಿರುತ್ತೆ. ಈ ಪೆಕಾಂಗ್ ಪ್ರಮಾಣ ಇದೊಂದು ರಿಚುವಲ್. ಈ ರಿಚುವಲ್ ಹೇಗೆ ಅಂದರೆ ಈ ಥರದ್ದೊಂದು ಬಿಳಿ ಬಟ್ಟೆಯಲ್ಲಿ ಅವ್ರನ್ನ ಈ ಥರ ಕಂಪ್ಲೀಟಾಗೆ ಸುತ್ತುತ್ತಾರೆ. ಅಂದರೆ ಅವ್ರ ಕೈಯಲ್ಲಿ ಕಾಲಲ್ಲಿ ಯಾವುದೇ ಥರದ ಮಂತ್ರಗಳನ್ನು ಹೇಳ್ಕೊಳಕ್ಕಾಗಲ್ಲ, ಏನು ಮೂಮೆಂಟ್ಸ್ ಮಾಡೋಕ್ಕಾಗಲ್ಲ, ಆ ಥರ ಪ್ಯಾಕ್ ಮಾಡ್ತಾರೆ. ಮತ್ತು ಇವ್ರು ಕರೆಕ್ಟಾಗಿ ತಲೆ ಮೇಲೆ ಈ ಲೈಟ್ನ ನೀವು ನೋಡ್ತಾ ಇರ್ಬೋದು, ಈ ಲೈಟ್ ಇರುತ್ತೆ. ಸೊ ಇವ್ರು ಯಾವುದೇ ಥರದ ಸುಳ್ಳು ಹೇಳೋಕ್ಕಾಗಲ್ಲ. ಇದು ಒಂಥರ ಅವ್ರಿಗೆ ಟೆಂಪರರಿ ಹ್ಯಾಲುಸಿನೇಷನ್ನ ಕ್ರಿಯೇಟ್ ಮಾಡುತ್ತೆ. ಅವರು ಇಲ್ಲಿ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ. ಇನ್ನು ರಹಾಯು ಅವರ ತಾಯಿ ಆ ಒಂದು ಸಾರ್ಕೋ ತಾತ ಹೇಳ್ದಂಗೆ ರಿಪೀಟ್ ಮಾಡಬೇಕು. ಅಂದರೆ ನಾನು ಯಾವುದೇ ಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಲ್ಲ, ನಾನು ಯಾವುದೇ ಒಂದು ಆತ್ಮನ ವಶೀಕರಣ ಮಾಡ್ಕೊಂಡಿಲ್ಲ, ಈ ಥರ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಅವರು ಅದರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಕೂಡ. ಆದರೆ ಈ ಗ್ಯಾಪಲ್ಲಿ ಅವ್ರಿಗೂ ಕೂಡ ಈ ಹ್ಯಾಲುಸಿನೇಷನ್ ಕ್ರಿಯೇಟ್ ಆಗಿ ಕೆಲವೊಂದು ವಿಷನ್ಸ್ ಕಾಣಿಸೋಕ್ಕೆ ಶುರುವಾಗುತ್ತೆ. ಆ ವಿಷನಲ್ಲಿ ಈ ಹಿಂದೆ ಸಮೇದಿ ಏನು ಮಾಡ್ತಾ ಇದ್ದ ಆ ಒಂದು ಕೆಲಸನ ಇಲ್ಲಿ ರಹಾಯು ಮಾಡ್ತಾ ಇರೋ ಥರ ಇಲ್ಲಿ ಕಾಣಿಸುತ್ತೆ. ರಹಾಯು ಹಿಂದೆ ತುಂಬ ಒಂದು ಆತ್ಮಗಳು ಕೂತಿರೋ ಥರ, ರಹಾಯುನ ಯಾರೋ ಬಂಧನೆ ಮಾಡ್ಕೊತಾ ಇರೋ ಥರ, ರಹಾಯು ತುಂಬ ಪವರ್ಫುಲ್ ಆಗಿರೋ ಥರ ಒಂದು ವಿಷನ್ಸ್ ಇಲ್ಲಿ ಆಕೆ ತಾಯಿಗೆ ಕಾಣಿಸುತ್ತೆ. ಇನ್ನು ಇದನ್ನು ಜೋರಾಗಿ ಕಿರ್ಚ್ಕೊಂಡು ರಹಾಯು ಅವ್ರ ತಾಯಿ ಮೇಲಕ್ಕೆ ಎದ್ಬಿಡ್ತಾರೆ. ಅಂದರೆ ಈ ಥರ ಎದ್ದರೆ ಅವ್ರು ಯಾವುದೇ ರೀತಿ ಆತ್ಮಕ್ಕೆ ವಶೀಕರಣ ಮಾಡ್ಕೊಂಡಿಲ್ಲ ಮತ್ತು ಯಾವುದೇ ಒಂದು ಪೊಸೆಸ್ಡ್ ಇವ್ರು ಆಗಿಲ್ಲ ಅಂತ ಅರ್ಥ. ಸೊ ಅಲ್ಲಿನ ಜನ ಎಲ್ಲ ನೋಡಿ ರಿಯಾಕ್ಷನ್ ಕೊಡೋದು ತುಂಬ ಫನ್ನಿಯಾಗಿರುತ್ತೆ. ಯಾಕೆಂದರೆ ಎಲ್ಲರೂ ಕಿರ್ಚ್ಕೊಂಡಿದ್ದು ಓಡ್ಬಿಡ್ತಾರೆ. ಆ್ಯಂಡ್ ಇಲ್ಲಿ ಆ ಸಾರ್ಕೋ ತಾತ ಹೇಳ್ತಾನೆ, ಈ ಫ್ಯಾಮಿಲಿಗೆ ಯಾವ ಸಮಸ್ಯೆನೂ ಇಲ್ಲ, ಇನ್ನು ನೀವು ಇವ್ರನ್ನ ಟಾರ್ಗೆಟ್ ಮಾಡೋದು ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ. ಇನ್ನು ನಮಗೆ ನೆಕ್ಸ್ಟ್ ಸೀನಲ್ಲಿ ರತ್ಮನ್ ಬಂದು ರಹಾಯು ಹತ್ರ ನಿಮ್ಮ ಜಾಗನ ಮಾರ್ತಾ ಇದ್ದೀರಾ, ನೀವು ಇಲ್ಲಿಂದ ಹೊರಟೋಗ್ಬಿಡ್ತೀರಾ ಅಂತ ಕೇಳ್ತಾನೆ. ರಹಾಯುಗೆ ಶಾಕ್ ಆಗುತ್ತೆ. ನಾವು ಈ ಜಾಗ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ ಅಂತ ಹೇಳ್ತಾಳೆ. ಅದನ್ನು ಕೇಳೋಕ್ಕೆ ಮತ್ತೆ ಅವ್ರ ತಾಯಿ ಹತ್ರ ಬರ್ತಾಳೆ. ಅವ್ರ ತಾಯಿ ಹತ್ರ ಕೇಳ್ತಾ ಇರಬೇಕಾದ್ರೆ ಅವಳು ಇವಾಗ ಹೇಳ್ತಾಳೆ, ನಿನ್ನೆ ನಾನು ಆ ಒಂದು ರಿಚುವಲ್ನ ಮಾಡಬೇಕಾದ್ರೆ ನಾನು ಕೆಲವೊಂದು ವಿಷನ್ಸ್ನ ನೋಡಿದೆ, ನಾನಂತೂ ಕ್ಲಿಯರ್ ಕಟ್ಟಾಗಿದ್ದೀನಿ, ನಾವಿಲ್ಲಿಂದ ಓಡ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಆದರೆ ರಹಾಯುಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ರಹಾಯು ನೀನು ಇದನ್ನೆಲ್ಲ ನಂಬ್ತೀಯಾ, ಏನೋ ಒಂದು ಕನಸನ್ನ ನಾವು ಇಲ್ಲೇ ಇರಬೇಕು, ನನ್ನ ತಂದೆ ಇದ್ದಂಥ ಜಾಗ ಇದು ಅಂತ ತುಂಬಾ ಹಠ ಹಿಡಿತಾಳೆ. ಆವಾಗ ಅವ್ರ ತಾಯಿ ಕೂಡ ಈ ಸರಿ ಸೋಲಕ್ಕೆ ರೆಡಿ ಇರಲ್ಲ. ಅವರು ಹಠ ಹಿಡಿದು ಹೇಳ್ತಾರೆ, ಇಲ್ಲ ನಾವಿಲ್ಲಿಂದ ಹೋಗ್ತಾ ಇದ್ದೀವಿ ಅಂತ ಜೋರು ಮಾಡಿ ಹೇಳ್ತಾರೆ. ಆವಾಗ ರಹಾಯುಗೆ ಸಬ್ಕಾನ್ಷಿಯಸಲ್ಲಿ ಏನೋ ಒಂದು, ಆವಾಗ ರಹಾಯು ಇದ್ದಕ್ಕಿದ್ದಾಗೆ ಪೊಸೆಸ್ಡ್ ಆಗಿಬಿಡ್ತಾರೆ. ಅವ್ರ ಬೆನ್ನಿಂದ ಯಾವುದೋ ಆತ್ಮ ನಿಂತಿರೋದನ್ನು, ಅವ್ರ ಕೈಯಲ್ಲಿ ಮಾತಾಡಿಸ್ತಾ ಇರೋದನ್ನು ನಾವು ನೋಡ್ಬೋದು. ಪೊಸೆಸ್ ಆಗಿರೋ ರಹಾಯು ತುಂಬ ಕೆಟ್ಟ ರೀತಿಯಲ್ಲಿ ಅವ್ರ ತಾಯಿಗೆ ಬೈಯೋಕ್ಕೆ ಶುರು ಮಾಡ್ತಾರೆ. ನೀನು ಇದನ್ನು ನಂಬಲೇಬೇಕು, ಸಮೇದಿ ಏನು ಮಾಡ್ತಾಯಿದ್ದ ಅದು ಕರೆಕ್ಟಾಗೆ ಮಾಡ್ತಾಯಿದ್ದ, ಅವನು ಜನಕ್ಕೆ ಪರಿಹಾರ ಮಾಡಿಕೊಡ್ತಾ ಇದ್ದ, ಇದನ್ನೆಲ್ಲ ಬಿಟ್ಟು ನೀನು ಇಲ್ಲಿಂದ ಹೋಗೋದಾದರೆ ಈ ಹಿಂದೆ ಸಮೇದಿ ಮೊದಲನೇ ಹೆಂಡತಿ ಹೆಂಗೆ ಸತ್ಲೋ ನೀನು ಕೂಡ ಅದಕ್ಕಿಂತ ಭೀಕರವಾಗಿ ಸಾಯ್ತೀಯಾ ಅಂತ ಒಂದು ವಾರ್ನಿಂಗ್ ಕೊಟ್ಟು ಆವಾಗಲೇ ರಹಾಯುನ ಬಿಟ್ಟು ಹೊರಟೋಗುತ್ತೆ. ಇನ್ನು ರಹಾಯುಗೆ ಪ್ರಜ್ಞೆ ಬಂದು ಆಕೆ ಚೇತರಿಸ್ಕೊಂಡು ನೋಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿರುತ್ತೆ. ಆಗಲೇ ಕತ್ಲೆ ಆಗೋಗಿರುತ್ತೆ. ಆದರೂ ಕೂಡ ಅವಳು ಓಡಿಕೊಂಡು ಆ ಒಂದು ಅಂಗಡಿಗೆ ಬರ್ತಾಳೆ. ಅಂದರೆ ಅವಳು ಏನು ಕೆಲಸ ಮಾಡ್ತಾ ಇರ್ತಾಳಲ್ವ, ಬಟ್ಟೆ ಅಂಗಡಿ, ಆ ಒಂದು ಅಂಗಡಿಗೆ ಬರ್ತಾಳೆ. ಆದರೆ ಅಲ್ಲಿ ಓನರ್ ಕೂತಿರ್ತಾರೆ. ನನ್ನನ್ನು ಕ್ಷಮಿಸ್ಬಿಡಿ,
ಬರೋದು ಸ್ವಲ್ಪ ತಡ ಆಗಿಬಿಡ್ತು, ನಾನು ಇವತ್ತೊಂದು ಸ್ವಲ್ಪ ಜಾಸ್ತಿ ಮಲಗಿಬಿಟ್ಟಿದ್ದೆ, ಕ್ಷಮಿಸಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾರೆ. ಆದರೆ ಆ ಅಂಗಡಿ ಓನರ್ ಒಂದು ಲೆಟರ್ನ ಕೈಗೆ ಕೊಟ್ಬಿಟ್ಟು ಮಿಕ್ಕಿರೋ ಅವ್ರಿಗೇನು ಸಂಬಳ ಏನು ಕೊಡಬೇಕಿರುತ್ತೆ ಅದನ್ನು ಕೂಡ ಕೊಟ್ಟು ನೀನು ನಾಳೆಯಿಂದ ಕೆಲಸಕ್ಕೆ ಬರಬೇಡ ಅಂತ ಹೇಳ್ತಾಳೆ. ಎಷ್ಟೋ ಬೇಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ ರಹಾಯು, ಆದರೆ ಆ ಅಂಗಡಿ ಓನರ್ ಕೇಳೋಕ್ಕೆ ರೆಡಿನೇ ಇರೋದಿಲ್ಲ. ನಾನಿನ್ನು ತೆಗೆದಾಯಿತು, ಇಲ್ಲಿಂದ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇನ್ನು ರಹಾಯುಗೆ ಈ ಇನ್ಸಿಡೆಂಟ್ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ತುಂಬ ಜೋರಾಗಿ ಕಿರ್ಚ್ಕೊಂಡು ಅಳ್ತಾ ಇರಬೇಕಾದ್ರೆ ಅವ್ರಿಗೆ ಬೇರೆ ಬೇರೆ ವಿಷನ್ಸೇ ಕಾಣಿಸೋಕೆ ಶುರುವಾಗುತ್ತೆ. ಅವ್ರ ತಂದೆ ತಲೆ ಉಳ್ಕೊಂಡು ಅವ್ರ ಕಾಲ ಹತ್ರ ಬರೋ ಥರ, ಯಾವುದ್ಯಾವುದೋ ಆತ್ಮಗಳು ಆಕೆನ ಪೊಸೆಸ್ ಮಾಡ್ತಾ ಇರೋ ಥರ, ಈ ಥರ ಎಲ್ಲ ಆಕೆಗೆ ಅನ್ನಿಸ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಆಕೆಯ ಒಂದು ಎಮೋಷನ್ಸ್ ಆಕೆ ಕೈಲಿರೋದೇ ಇಲ್ಲ. ಇದೇ ಟೈಮಲ್ಲಿ ನಾವು ರಹಾಯು ಅವ್ರ ಬಾಯಿಂದ 2 ಹಾವು ಆಚೆಗಡೆ ಬರೋದನ್ನು ನೋಡ್ಬೋದು. ಈಗ ಅದರಲ್ಲಿ ಮೊದಲನೇ ಹಾವು ರಹಾಯು ಕೆಲಸ ಮಾಡ್ತಾಯಿದ್ದ ಅಂಗಡಿ ಓನರ್ ಇರ್ತಾರಲ್ವ, ಇವಾಗ ರಹಾಯು ಅವ್ರನ್ನ ಕೆಲಸದಿಂದ ತೆಗ್ದಿದ್ದಾರಲ್ವ, ಆ ಓನರ್ ಅಂಗಡಿ ಹತ್ರ ಹೋಗೋದನ್ನು ನಾವು ನೋಡ್ತೀವಿ. ಇನ್ಫ್ಯಾಕ್ಟ್ ಆ ಹಾವು ಅವ್ರನ್ನ ಕಚ್ಚಿ ಅಲ್ಲೇ ಸಾಯಿಸ್ಬಿಡುತ್ತೆ. ಆ ವಿಷನ್ಸ್ ಎಲ್ಲ ರಹಾಯು ಕಾಣಿಸ್ತಾ ಇರುತ್ತೆ. ಕಂಪ್ಲೀಟ್ಲಿ ಪೊಸೆಸ್ ಆಗಿಬಿಟ್ಟು ಈ ಥರ ವಿಕೃತವಾಗಿ ನಗ್ತಾ ಇರೋದನ್ನು ನಮಗೆ ತೋರಿಸ್ತಾರೆ. ಇನ್ನು 2ನೇ ಹಾವು ಸೀದಾ ಮನೆಗೆ ಹೋಗುತ್ತೆ. ಮನೆಯಲ್ಲಿ ಅವ್ರ ತಾಯಿ ಕಿಟಕಿ ಮುಂದೆ ನಿಂತಿರ್ತಾರೆ. ಇನ್ಫ್ಯಾಕ್ಟ್ ಅವ್ರ ತಮ್ಮ ಅಜ್ಜಿ ಅಂತ ಏನು ಕರಿತೀವಿ ನಾವು, ಆ ಅಜ್ಜಿ ಪಾಪ ನನಗೆ ದಾಹ ಆಗ್ತಾಯಿದೆ, ನನಗೆ ನೀರು ಕೊಡಮ್ಮ ಅಂತ ಕೇಳ್ತಾನೆ. ಇನ್ನೇನು ಅವ್ರ ಅಮ್ಮ ಕೂಡ ಕೊಡಬೇಕು ಅಂತ ಹೋಗೋ ಅಷ್ಟರಲ್ಲಿ ಆ 2ನೇ ಹಾವು ಅವ್ರ ಮನೆ ಒಳಗಡೆ ಬಂದುಬಿಡತ್ತೆ. ಆ ಹಾವಿನ ಸೌಂಡು ಅವ್ರ ತಾಯಿ ಕೇಳಿಸ್ತಿದ್ದಾಗೇನೆ ಆ ಹಾವನ್ನ ತಗೊಂಡು ರಪ ರಪ ಅಂತ ಗೋಡೆಗೆ ಜೋರಾಗಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟರಲ್ಲೇನೆ ರಹಾಯುಗೆ ಕಾನ್ಷಿಯಸ್ನೆಸ್ ಬರುತ್ತೆ. ತಾನೇನು ಮಾಡಿದೆ ಅನ್ನೋದೇ ತನಗೆ ಗೊತ್ತಿರೋದಿಲ್ಲ. ಆದರೆ ಯಾವುದೋ ಒಂದು ಹಾವನ್ನು ಅವ್ರ ಮನೆಗೆ ಕಳಿಸಿದ್ದೀನಿ ನಾನು ಅನ್ನೋದೊಂದು ಗೊತ್ತಿರುತ್ತೆ. ಅದಕ್ಕೆ ಇಮ್ಮಿಡಿಯೇಟಾಗಿ ಆಕೆ ಮನೆಗೆ ಓಡಿ ಬರ್ತಾಳೆ. ಮನೆಗೆ ಬಂದಿದ್ದ ರಹಾಯು ಆ ತಾಯಿ ಏನು ಆ ಹಾವನ್ನ ತೊಗೊಂಡು ಜೋರಾಗಿ ಚಚ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ. ಅದನ್ನು ಬಿಡಮ್ಮ, ದಯವಿಟ್ಟು ಬಿಡು ಅಂತ ಬಿಡ್ಸಕ್ಕೆ ಬರ್ತಾಳೆ. ಆದರೆ ಅವ್ರ ಅಮ್ಮ ಕೇಳೋದೇ ಇಲ್ಲ. ಯಾಕೆಂದರೆ ಅವ್ರ ಅಮ್ಮನಿಗೆ ಅದು ಹಾವಿನ ಥರನೇ ಕಾಣ್ತಾ ಇರುತ್ತೆ. ಅದನ್ನು ಹೇಗಾದರೂ ಮಾಡಿ ನಾನು ಸಾಯಿಸಬೇಕು ಅಂತ ಜೋರಾಗಿ ತೆಗೆದು ಎಸ್ದುಬಿಡ್ತಾರೆ. ಆ ಹಾವಿಂದ ರಕ್ತ ಬರ್ತಾ ಇರೋ ಥರ ಮೊದಲು ನಮಗೆ ಕಾಣಿಸುತ್ತೆ. ಆದರೆ ನಿಧಾನವಾಗಿ ಆ ತಾಯಿ ಕರೆಕ್ಟಾಗಿ ಕಣ್ಬಿಟ್ಟು ನೋಡಿದಾಗ ಇಷ್ಟೊತ್ತು ಅವಳು ಹೊಡೆದಿದ್ದು ಹಾವನ್ನಲ್ಲ, ಇನ್ಫ್ಯಾಕ್ಟ್ ಅವಳ ಸ್ವಂತ ಮಗ ಆ ಅಜ್ಜಿ ಅಂತ ಏನಿರ್ತಾನೆ ಪಾಪ ಅವನನ್ನೇ ಹಾವು ಅಂತ ಅಂದ್ಕೊಂಡು ಇಷ್ಟೊತ್ತು ಜೋರಾಗಿ ಹೊಡೆದಿದ್ದು ಅವಳು. ಇವಾಗ ಆ ಸಮೇದಿ ಅಂದರೆ ರಹಾಯು ಅವ್ರ ತಂದೆ ಆತ್ಮ ಬಂದು ಅವ್ರ ತಾಯಿನ ಬಾ ಅಂತ ಕರೀತಾರೋದನ್ನು ನಾವು ನೋಡ್ಬೋದು. ಪಾಪ ಅವ್ರ ಮಗನ್ನ ತಾನೇ ಕೈಯಿಂದ ಸಾಯಿಸಿರೋದನ್ನು ಅವ್ರ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವರು ಕೂಡ ನೇಣು ಹಾಕೊಂಡು ಸತ್ತೋಗ್ಬಿಡ್ತಾರೆ. ಇನ್ನು ರಹಾಯುಗೆ ಎಚ್ಚರಾಗಿ ಕಂಡುಬಿಟ್ಟಾಗ ಅವಳು ಕಾರಲ್ಲಿರ್ತಾಳೆ. ಅಂದರೆ ಅದು ಸೆಂಟೋಟ್ನ ಕಾರು. ಸೆಂಟೋಟ್ ಅವ್ರದ್ದೇ ಆದ ಒಂದು ಸ್ಕೂಲ್ ಇರುತ್ತೆ. ಆ ಸ್ಕೂಲಿಗೆ ರಹಾಯುನ ಕರ್ಕೊಂಡೋಗ್ತಾ ಇರ್ತಾರೆ. ಇಲ್ಲಿ ಸೆಂಟೋಟ್ನ ಹೆಂಡತಿ ಈ ರಹಾಯು ಹತ್ರ ಬಂದು ಸಮಾಧಾನ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ರಹಾಯು ಕೇಳ್ತಾಳೆ, ನಮ್ಮ ಅಮ್ಮ ಇಲ್ಲಿ, ನನ್ನ ತಮ್ಮ ಇಲ್ಲಿ ಅಂತ. ಆವಾಗ ನಿಧಾನವಾಗಿ ಅವಳಿಗೆ ಅರ್ಥ ಆಗೋ ರೀತಿ ಆ ಸೆಂಟೋಟ್ನ ಹೆಂಡತಿ ಹೇಳ್ತಾಳೆ ಅವ್ರಿವಾಗಿನ್ನಿಲ್ಲ ಅಂತ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ರಹಾಯುಗೆ, ತುಂಬ ಅಳ್ತಾರೆ. ಆ್ಯಂಡ್ ಅವಳಿಗೆ ಸೆಂಟೋಟ್ ಅಂದರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಇಲ್ಲಿ ಸೆಂಟೋಟ್ನ ಹೆಂಡತಿ ಹತ್ರ ಅವಳು ಅದನ್ನೇ ಹೇಳ್ತಾಳೆ, ಸೆಂಟೋಟ್ ಸರಿ ಇಲ್ಲ, ನಮ್ಮ ಆಸ್ತಿನೆಲ್ಲ ಹೊಡಿಬೇಕು ಅಂತ ಇದ್ದಾನೆ ಅಂತ. ಆವಾಗ ಸೆಂಟೋಟ್ನ ಹೆಂಡತಿ ಹೇಳ್ತಾಳೆ, ಇಲ್ಲ ನೀನು ತಪ್ಪು ತಿಳ್ಕೊಂಡಿದ್ಯಾ, ಸೆಂಟೋಟ್ ಯಾವತ್ತಿಗೂ ಕೂಡ ನಿಮ್ಮ ಆಸ್ತಿಗೆ ಅವನು ಆಸೆನೇ ಪಟ್ಟಿಲ್ಲ. ಇನ್ಫ್ಯಾಕ್ಟ್ ಅವನಿಗೆ ಆಲ್ರೆಡಿ ತುಂಬಾ ಶ್ರೀಮಂತ. ಎಲ್ಲ ವಿಚಾರದಲ್ಲೂ ಗುಣಗಳಲ್ಲಾಗಿರ್ಬೋದು, ದುಡ್ಡಲ್ಲಾಗಿರಬಹುದು, ಪ್ರತಿಯೊಂದರಲ್ಲೂ ಅವನಿಗೆ ಆಲ್ರೆಡಿ ತುಂಬ ಶ್ರೀಮಂತ. ನಿಮ್ಮ ಆಸ್ತಿ ಅವನಿಗೆ ಏನಕ್ಕೂ ಬೇಕಾಗಿಲ್ಲ. ಅವನು ಯಾವಾಗಲೂ ಕೂಡ ನಿನ್ನನ್ನು ಕಾಪಾಡಬೇಕು ಅಂದ್ಕೊತಿದ್ದ. ಚಿಕ್ಕ ವಯಸ್ಸಲ್ಲೇ ನೀನು ಆತ್ಮಗಳನ್ನು ವಶೀಕರಣ ಮಾಡಿಕೊಂಡು ಯಾರಿಗೋ ಒಬ್ರಿಗೆ ಪರಿಹಾರ ಮಾಡಬೇಕಾದ್ರೆ ನೀನು ಅಲ್ಲಿಗೆ ಹೋಗ್ಬಿಟ್ಟಿದ್ದೆ. ಆವಾಗ ಆ ಆತ್ಮಗಳು ನಿನ್ನ ಮೇಲೆ ಬಂದುಬಿಟ್ಟಿತ್ತು. ಆವಾಗಲೂ ಕೂಡ ಸೆಂಟೋಟೆ ಕಾಪಾಡಿ ನಿನ್ನ ಮೇಲೆ ಎಕ್ಸಾಸಿಸಮ್ನ ಮಾಡಿ ಆ ಆತ್ಮಗಳನ್ನು ಹೋಗಿಸ್ಲ. ಆದರೆ ಕಂಪ್ಲೀಟಾಗಿ ಆ ಆತ್ಮಗಳು ನಿನ್ನ ಬಿಟ್ಟು ಇನ್ನೂ ಹೋಗಿಲ್ಲ. ನೀನು ಇದಕ್ಕೆ ಯಾವಾಗ ರೆಡಿ ಆಗ್ತೀಯೋ ಆವಾಗ ನಿನ್ನ ಮೇಲೆ ಎಕ್ಸಾಸಿಸಮ್ ಅನ್ನೋದನ್ನು ಪ್ರಯೋಗ ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಇನ್ನು ಅವತ್ತು ರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ಈ ಒಂದು ಸೆಂಟೋಟ್ನ ಹೆಂಡತಿ ಕಿವಿಗೆ ಯಾವುದೋ ಒಂದು ಚಿಕ್ಕ ಪಾಪು ದೆವ್ವ ಬಂದು ಏನೋ ಹೇಳುತ್ತೆ. ಇಮಿಡಿಯೇಟಾಗಿ ಅವಳು ಸೆಂಟೋಟ್ನ ಎಬ್ಬಿಸ್ಬಿಟ್ಟು ನೀವು ಈಗಿಂದೀಗಲೇ ಆ ಪ್ರೇಯರ್ ಹಾಲಿಗೆ ಹೋಗಬೇಕು. ಆ ಪ್ರೇಯರ್ ಹಾಲಲ್ಲಿ ಏನೋ ಒಂದಿದೆ, ಅದನ್ನು ಮೊದಲು ನೀವು ಹುಡುಕಬೇಕು. ಅದರಲ್ಲೂ ಒಂದು ಹಾವಿನ ಆಕೃತಿಯಲ್ಲಿ ಇರ್ತಕ್ಕಂಥ ಒಂದು ಆಯುಧ ಇದೆ, ಅದನ್ನು ಈಗಿಂದೀಗಲೇ ಹುಡುಕಿ ತೊಗೊಂಡು ಬನ್ನಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಸೆಂಟೋಟ್, ಅವನ ಮಗ ಮತ್ತು ಸ್ವಲ್ಪ ಜನ ಎಲ್ಲರೂ ಆ ಪ್ರೇಯರ್ ಹಾಲಿಗೆ ಬಂದು ಏನನ್ನೋ ಹುಡ್ಕೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಏನೂ ಸಿಗ್ತಾ ಇರೋದಿಲ್ಲ. ಅದೇ ಟೈಮಲ್ಲಿ ಈ ಕಡೆ ರಹಾಯುಗೆ ಸೆಂಟೋಟ್ನ ಹೆಂಡತಿ ಸಮಾಧಾನ ಮಾಡಿ ನಿಧಾನವಾಗಿ ಅರ್ಥ ಮಾಡಿಸ್ತಾ ಇರ್ತಾರೆ. ನಿನಗೆ ದೇವ್ರು ಕೊಟ್ಟಿರೋ ಒಂದು ಗಿಫ್ಟ್,
ಏನಂದರೆ ಆತ್ಮಗಳನ್ನು ನೋಡ್ಬೋದು. ಅದೇ ರೀತಿ ನೀನು ಅವುಗಳ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಅದೇ ನಿನಗೆ ಶತ್ರು ಕೂಡ ಹೌದು. ನೀನು ನಿನ್ನ ಎಮೋಷನ್ಸ್ನ ಹತೋಟಿಯಲ್ಲಿ ಇಟ್ಕೊಂಡಿಲ್ಲ ಅಂದರೆ ಅದೇ ನಿನಗೆ ಮುಳ್ಳಾಗುತ್ತೆ ಕೂಡ. ಸೊ ನೀನು ಯಾವುದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಿಧಾನವಾಗಿ ಯೋಚನೆ ಮಾಡು ಅಂತ ಹೇಳ್ತಿರ್ತಾಳೆ. ಈ ಕಡೆ ಸೆಂಟೋಟ್ಗೆ ಆ ಒಂದು ಪ್ರೇಯರ್ ಹಾಲಲ್ಲಿ ಏನೋ ಒಂದು ಬಾಕ್ಸ್ ರೀತಿಯಲ್ಲಿ ಗೋಡೆಯಲ್ಲಿರೋದನ್ನು ನೋಡ್ತಾರೆ. ಅದನ್ನು ಒಡೆದು ತೆಗೆದಾಗ ಅವ್ರು ಕಂಡಿದ್ದು ಇದು. ಅಂದರೆ ಯಾರೋ ಒಬ್ಬರು ಪಾಪ ರಹಾಯು ಮೇಲೇನೆ ಮಾಟ ಮಂತ್ರನ ಮಾಡಿಸಿರ್ತಾರೆ. ಇಮ್ಮಿಡಿಯೇಟಾಗೆ ಅವನು ಇನ್ನು ತಡ ಮಾಡದೆ ಸೆಂಟೋಟ್ ಸೀದಾ ಆ ಸಾರ್ಕೋತಾದ ಹತ್ರ ಬರ್ತಾನೆ. ಈಗ ನಮಗೆ ಗೊತ್ತಾಗೋದು ಏನು ಅಂದರೆ ಇಷ್ಟನ್ನೆಲ್ಲ ಮಾಡಿ ಆ ಕಂಪ್ಲೀಟ್ ಆ ಸಮೇದಿ ಆಗಿರ್ಬೋದು, ಸಮೇದಿ ಫ್ಯಾಮಿಲಿ ಆಗಿರ್ಬೋದು, ಈ ಕಡೆ ರಹಾಯುಗೆ ಆಗಿರ್ಬೋದು, ಎಲ್ರಿಗೂ ಮಾಟ ಮಂತ್ರ ಮಾಡಿಸಿ ಎಲ್ಲರನ್ನೂ ಹಾಳು ಮಾಡಿದ್ದು ಯಾರು ಅಂದರೆ ಈ ಸಾರ್ಕೋತಾತನೇ. ಯಾಕೆ ಅಂದರೆ ಸಮೇದಿ ಈ ಸಾರ್ಕೋತಾತನ ಶಿಷ್ಯ ಆಗಿರ್ತಾನೆ. ಸಮೇದಿ ಬೆಳೆದ ಮೇಲೆ ಎಲ್ಲ ಪೇಷಂಟ್ಗಳು ಅಂದರೆ ಯಾರೆಲ್ಲ ಆತ್ಮಗಳಿಂದ ಬಳಲ್ತಾ ಇರ್ತಾರೋ ಅವರೆಲ್ಲ ಸಮೇದಿ ಹತ್ರನೇ ಹೋಗ್ತಾ ಇರ್ತಾರೆ. ಸಮೇದಿ ತುಂಬಾ ರಿಚ್ ಆಗ್ತಾ ಇರ್ತಾನೆ. ಈ ಸಾರ್ಕೋತಾತ ಬಿದೋಗಿರ್ತಾನೆ. ಯಾರೂ ಕೂಡ ಈ ಸಾರ್ಕೋತಾತ ಹತ್ರ ಹೋಗ್ತಾ ಇರೋದಿಲ್ಲ. ಅದಕ್ಕೋಸ್ಕರನೇ ಈ ಸಾರ್ಕೋತಾತ ಸಮೇದಿನ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿ ಇವನೇ ಆ ಸಮೇದಿನ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ಅಲ್ವಾ, ಅವ್ರನ್ನ ಸಾಯಿಸಿರ್ತಾನೆ. ಇನ್ಫ್ಯಾಕ್ಟ್ ಇಲ್ಲಿ ಇನ್ನೊಂದು ಭಯಂಕರ ವಿಷಯ ಏನು ಅಂದರೆ ಈ ಸಾರ್ಕೋತಾತ ಈ ಸೆಂಟೋಟ್ನ ಮಗನ್ನ ಕೂಡ ಪೊಸೆಸ್ ಮಾಡಿಕೊಂಡು ಅಂದರೆ ವಶೀಕರಣ ಮಾಡಿಕೊಂಡು ಆ ಒಂದು ಸಮೇದಿನ ಸಾಯಿಸೋದಕ್ಕೆ ಹೆಲ್ಪ್ ಮಾಡಿಸ್ಕೊಂಡಿರ್ತಾನೆ. ಇವಾಗ ಆ ಒಂದು ಹಾವಿನ ಆಕೃತಿಯಲ್ಲಿ ಒಂದು ಆಯುಧ ಇರುತ್ತಲ್ವ, ಆ ಆಯುಧ ಈ ಸಾರ್ಕೋತಾತನ ಮನೇಲೇ ಇರುತ್ತಲ್ವ, ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಿ. ಅದನ್ನು ಸೆಂಟೋಟ್ ತೊಗೊಂಡು ಇಮಿಡಿಯೇಟಾಗಿ ಇನ್ನು ತಡ ಮಾಡದೆ ಎಕ್ಸೋಸಿಸಮ್ನ ರಹಾಯು ಮೇಲೆ ಪ್ರಯೋಗ ಮಾಡಬೇಕು ಅಂತ ಬರ್ತಾನೆ. ಈಗ ನಮಗೊಂದು ವಿಷಯ ಅರ್ಥ ಆಗುತ್ತೆ. ಏನು ಅಂದರೆ ಇಷ್ಟು ದಿನವೂ ಪಾಪ ರಹಾಯುಗೆ ಯಾಕೆ ಯಾವಾಗಲೂ ಆ ಪ್ರೇಯರ್ ಹಾಲ್ಗೆ ಹೋಗ್ತಾನೆ ಇರಬೇಕು ಅಂತ ಅನಿಸ್ತಿತ್ತು ಅಂದರೆ ಆ ಒಂದು ಮಾಟ ಮಂತ್ರ ಮಾಡಿರೋದು ಅದೇ ಪ್ರೇಯರ್ ಹಾಲಲ್ಲಿ ಇರುತ್ತೆ. ಅದಕ್ಕೋಸ್ಕರ ಮತ್ತು ಇವಳಿಂದನೇ ಸುಮಾರು ಆತ್ಮಗಳನ್ನು ಒಂದು ಬಂಧನ ಮಾಡಿರ್ತಾನೆ. ಯಾರು ಆ ಸಾರ್ಕೋತಾತ ಅಂದರೆ ಇವಳೆಲ್ಲೇ ಹೋದರೂ ಕೂಡ ಅದು ಬಿಡದೇ ಇರೋ ಥರ. ಈಗ ಆ ಒಂದು ಆತ್ಮ ಈ ಎಕ್ಸೋಸಿಸಮ್ನ ಮಾಡ್ತಾ ಇರಬೇಕಾದ್ರೆ ಇವಳ ಮೈ ಮೇಲೆ ಅಷ್ಟು ಆತ್ಮಗಳು ಕೂಡ ಬರುತ್ತೆ. ಮತ್ತು ಅಲ್ಲೇ ಇದ್ದಂತಹ ಸೆಂಟೋಟ್ನ ಮಗನ ಮೇಲೂ ಕೂಡ ಬರುತ್ತೆ. ಪಾಪ ಇದನ್ನು ಇವ್ರು ಯಾರೂ ಕೂಡ ಅಬ್ಸರ್ವ್ ಮಾಡೋದಿಲ್ಲ. ಈ ಕಡೆ ಇನ್ನೊಂದು ವಿಷಯ ಏನು ಅಂದರೆ ರಹಾಯು ಸ್ಟಾರ್ಟಿಂಗಲ್ಲಿ ಅವ್ರ ತಂದೆನ ಸಾಯಿಸ್ತಾ ಇರಬೇಕಾದ್ರೆ ಒಬ್ಬಂದು ಕಣ್ಣನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಅವನನ್ನು ಕಚ್ಚಿರ್ತಾಳೆ ಕೂಡ ಆ ಟೈಮಲ್ಲಿ. ಅದನ್ನು ಆಚೆ ಕಡೆ ಬಂದು ನೋಡಿದಾಗ ಅವ್ನು ಬೇರೆ ಯಾರೂ ಅಲ್ಲ, ಸೆಂಟೋಟ್ನ ಮಗ ಆಗಿರ್ತಾನೆ. ಆದರೆ ಆ ಸೆಂಟೋಟ್ನ ಮಗನ್ನ ಪೊಸೆಸ್ ಮಾಡಿ ಅಂದರೆ ವಶೀಕರಣ ಮಾಡ್ಕೊಂಡಿದ್ದು ಸಾರ್ಕೋತಾತ. ಪಾಪ ಅದು ಈ ರಹಾಯುಗೆ ಗೊತ್ತಿರೋದಿಲ್ಲ. ಸೊ ರಹಾಯು ಮನಸ್ಸಲ್ಲಿ ಆಳವಾಗಿ ಕೂತಿರುತ್ತೆ, ಈ ಸೆಂಟೋಟ್ ಸರಿ ಇಲ್ಲ, ನನ್ನನ್ನು ಏನೋ ಕೆಟ್ಟ ದಾರಿಗೆ ತೊಗೊಂಡೋಗೋದಕ್ಕೋಸ್ಕರ ಮತ್ತು ನಮ್ಮ ಒಂದು ಆಸ್ತಿ ಅಂತಸ್ತನ್ನು ಹೊಡಿಬೇಕು ಅನ್ನೋದಕ್ಕೋಸ್ಕರನೇ ಇವನು ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಅಂದ್ಕೊಂಡಿರ್ತಾಳೆ. ಆ ಆತ್ಮಗಳೆಲ್ಲ ಯಾವಾಗ ಎಕ್ಸೋಸಿಸಮ್ ಸ್ಟಾರ್ಟ್ ಆದಾಗ ಅವಳ ಮೇಲೆ ಬರುತ್ತೋ ಅವಳು ತುಂಬಾ ಸ್ಟ್ರಾಂಗ್ ಆಗಿಬಿಡ್ತಾಳೆ. ಆವಾಗ ಈ ಸೆಂಟೋಟ್ ಅವಳಿಗೆ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತಾನೆ. ನಾನಲ್ಲ ನಿನಗೆ ಇಷ್ಟೆಲ್ಲ ಕೆಟ್ಟದ್ದು ಮಾಡಿದ್ದು ಅಥವಾ ನಿನಗೆ ಕಾಟ ಕೊಟ್ಟಿದ್ದು, ಅದು ಆ ಸಾರ್ಕೋತಾತನೇ, ಅರ್ಥ ಮಾಡ್ಕೊ ಅಂತ ಹೇಳ್ತಾಳೆ. ಈ ಥರ ಹೇಳ್ತಾ ಇರಬೇಕಾದ್ರೆ ಇನ್ನೇನು ರಹಾಯುಗೂ ಕೂಡ ಅರ್ಥ ಆಗ್ತಾ ಇದೆ ಅಂತ ನಮ್ಗನ್ಸುತ್ತೆ. ಅಷ್ಟರಲ್ಲೇ ಆ ಸೆಂಟೋಟ್ನ ಮಗ ಏನು ಪೊಸೆಸ್ ಆಗಿರ್ತಾನೆ ಅದನ್ನು ಇವ್ರು ಯಾರೂ ಕೂಡ ಗಮನಿಸಿರೋದಿಲ್ಲ. ಅವನು ಆಲ್ ಆಫ್ ಅ ಸಡನ್ ಬಂದು ಅವರ ಅಪ್ಪನಿಗೆ ಚಾಕು ಹಾಕಿ ಚುಚ್ಚಿ ಸಾಯಿಸ್ಬಿಡ್ತಾನೆ. ಆ ಸೆಂಟೋಟ್ನ ಮಗನಿಗೆ ಕಾನ್ಷಿಯಸ್ನೆಸ್ ಬಂದಿದ್ದ ತಕ್ಷಣವೇ ಪಾಪ ಅವನಿಗೆ ಇದನ್ನು ಅರ್ಗಿಸ್ಕೊಳ್ಳೋಕ್ಕಾಗೋದಿಲ್ಲ. ನಾನೇ ನನ್ನ ತಂದೆನ ಸಾಯಿಸ್ದೆ ಅಂತ ಸಾರಿ ಅಪ್ಪ ಅಂತ ಹೇಳಿ ಅವನು ಕೂಡ ಸತ್ತೋಗ್ಬಿಡ್ತಾನೆ. ಇಲ್ಲಿ ಆ ಒಂದು ಹಾವಿನ ರೀತಿ ಆಯುಧ ಇರುತ್ತಲ್ವ, ಆ ಆಯುಧನ ಇಲ್ಲಿ ಆ ಕೆಂಡಕ್ಕೆ ಹಾಕಿರ್ತಾರೆ. ಆ ಕೆಂಡಕ್ಕೆ ಹಾಕಿರೋದ್ರಿಂದ ಇನ್ನೂ ಕೂಡ ಆ ರಹಾಯುಗೆ ತುಂಬಾ ಕೋಪ ಬಂದಿರುತ್ತೆ. ಸೊ ಇದೇ ಸಮಯದಲ್ಲಿ ಸೆಂಟೋಟ್ನ ಹೆಂಡತಿ ಅಲ್ಲಿ ಒಳಗಡೆ ಬಂದು ಪಾಪ ಅವ್ರ ಗಂಡ ಮತ್ತು ಮಗ ಇಬ್ಬರು ಕೂಡ ಸತ್ಬಿದ್ದಿರೋದನ್ನು ನೋಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ರಹಾಯು ಇವಳ ಮೇಲೂ ಕೂಡ ಅಟ್ಯಾಕ್ ಮಾಡೋಕ್ಕೆ ಬರ್ತಾಳೆ. ಆದರೆ ಈ ಸೆಂಟೋಟ್ನ ಹೆಂಡತಿ ಸ್ವಲ್ಪ ಸ್ಮಾರ್ಟ್. ಇಮಿಡಿಯೇಟಾಗೆ ಆ ರಹಾಯು ತಲೆನ ಹಿಡ್ಕೊಂಡು ಆ ಒಂದು ಕೆಲವೊಂದು ವರ್ಸಸ್ಗಳೇನಿರುತ್ತೆ, ಆ ಒಂದು ಶೈತಾನ್ ಅಥವಾ ನಾವೇನು ದೆವ್ವಗಳು ಆತ್ಮಗಳು ಅಂತ ಹೇಳ್ತೀವಿ ಅದನ್ನೆಲ್ಲ ಹೋಗ್ಲಾಡ್ಸೋಕ್ಕೋಸ್ಕರ ಅದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನು ಮುಂದಿನ ಸೀನ್ನಲ್ಲಿ ರಹಾಯು ಪೂರ್ತಿಯಾಗಿ ಹುಷಾರಾಗಿರೋದನ್ನು ನಾವು ನೋಡ್ತೀವಿ. ಸೆಂಟೋಟ್ನ ಹೆಂಡ್ತಿ ಸೆಂಟೋಟ್ನ ಸಮಾಧಿ ಮುಂದೆ ಕೂತ್ಕೊಂಡಿರೋದನ್ನು ನೋಡಿ ಅಲ್ಲಿಗೆ ರಹಾಯು ಕೂಡ ಬರ್ತಾಳೆ. ರಹಾಯುಗೆ ಸೆಂಟೋಟ್ನ ಹೆಂಡತಿ, ನಿನ್ನ ಕೈಲಿ ತುಂಬಾ ಪವರ್ ಇದೆ, ಅದನ್ನು ನೀನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊ, ನಿನಗೆ ದೇವ್ರು ಕೊಟ್ಟಿರೋ ಗಿಫ್ಟ್ ಇದು,
ನಿನ್ನ ಎಮೋಷನ್ಸ್ನ ನೀನು ಅಥಾರಿಟಿಲಿ ಇಟ್ಕೊಂಡು ಜನಕ್ಕೆ ಕೂಡ ನೀನು ಪರಿಹಾರನ ಕೊಡ್ಬೋದು. ಆದರೆ ನೀನು ತುಂಬಾ ಹುಷಾರಾಗಿರಬೇಕು ಅಂತ ಹೇಳೋದನ್ನು ನಾವಿಲ್ಲಿ ನೋಡ್ತೀವಿ. ಸೆಂಟೋರ್ದು ಒಂದು ಸ್ಕೂಲ್ ಇರುತ್ತೆ ಅಂತ ನಾನು ಹೇಳಿದೆ ಅಲ್ವಾ. ಈಗ ಅದೇ ಸ್ಕೂಲಲ್ಲೇ ಈ ರತ್ಮನ್ ಕೂಡ ಇರ್ತಾನೆ. ಇನ್ಫ್ಯಾಕ್ಟ್ ರತ್ಮನ್ ಚಿಕ್ಕ ವಯಸ್ಸಿಂದ ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ ಆಗಿರುತ್ತೆ. ಇದು ಸ್ಕೂಲ್ ಅನ್ನೋದಕ್ಕಿಂತನೂ ಕೂಡ ಒಂದು ಆರ್ಫನೇಜ್ ಅಂತಲೇ ಹೇಳ್ಬೋದು. ಅಲ್ಲಿ ಫ್ರೀಯಾಗಿ ಎಲ್ರಿಗೂ ಓದ್ಬೋದು, ಎಲ್ಲರಿಗೂ ಊಟ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಯಾರ್ಯಾರಿಗೆ ಏನೇನು ಬೇಕೋ ಅದು ಎಲ್ಲನೂ ಕೂಡ ಸೆಂಟೋಟ್ ಮಾಡಿರ್ತಾನೆ. ನಮಗೆ ಇಲ್ಲಿ ಕೊನೆಯದಾಗಿ ಗೊತ್ತಾಗೋದೇನು ಅಂದರೆ, ಮೊದಲಿಂದ ನಾವು ಯಾರನ್ನ ಕೆಟ್ಟವರು ಅಂದ್ಕೊಂಡಿದ್ವಿ, ಅವನು ಇಲ್ಲಿ ಒಳ್ಳೆಯವನಾಗಿರ್ತಾನೆ. ಆದರೆ ಬಣ್ಣದ ಮಾತಾಡ್ತಾ ಇದ್ದಿದ್ದ ಸಾರ್ಕೋ ತಾತಾನೇ ಕೆಟ್ಟವನಾಗಿರ್ತಾನೆ. ಆ ಸಾರ್ಕೋ ತಾತನ ಪ್ಲ್ಯಾನ್ ಏನಾಗಿರುತ್ತೆ ಅಂದರೆ, ವಶೀಕರಣ ಮಾಡಿಕೊಂಡು ರಹಾಯುನ ಅವನ ಕಡೆಗೆ ಸೆಳ್ಕೊಂಡು ಮತ್ತೆ ಅವನ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾನೆ. ಆದರೆ ಎಲ್ಲನೂ ಉಲ್ಟಂಪಲ್ಟಾಗೋಗಿರುತ್ತೆ. ಈಗ ಕಂಪ್ಲೀಟ್ ಆ ಊರಲ್ಲೇ ಎಷ್ಟೋ ಜನ ಸತ್ತೇ ಹೋಗಿರ್ತಾರೆ. ಇದನ್ನೇ ನಾವು ಬನ್ಯುವಾಂಗಿ ಇಂಡೋನೇಷ್ಯಾದ ಒಂದು ಪ್ಲೇಸಲ್ಲಿ ಒಂದು ದೊಡ್ಡ ಹತ್ಯಾಕಾಂಡ ಮ್ಯಾಸಕರ್ ಅಂತಲೇ ಕರಿತೀವಿ. ಇದು ರಿಯಲ್ ಆಗಿ 1998 ನಡೆದಿರುತ್ತೆ. ಅದನ್ನು ಇನ್ಸ್ಪಿರೇಷನಾಗಿ ತಗೊಂಡೆ ಈ ಮೂವಿ ಮಾಡಿರೋದು. ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಯಾಕೆಂದರೆ ಇದೇ ಥರದ ಇನ್ನೂ ಹಲವಾರು ಡಿಫ್ರೆಂಟಾಗಿ ಹಾರರ್ ಥ್ರಿಲ್ಲರ್ ಮೂವೀಸ್ಗಳನ್ನ ನಾನು ಈ ಚಾನಲಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಯಿತಾ? ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.